ಅನೇಕ ಶರಣರ ಚಿಂತನೆಗಳನ್ನು ನಾವೆಲ್ಲ ಮಾಡ್ತಾ ಬರ್ತಾ ಇದ್ದೀವಿ. ನಿನ್ನೆ ದಿವಸ ನಾವು ಒಂದಿಷ್ಟು ಚಿಂತನೆಯ ಮಾಡಿದ್ದೀವಿ. ಬಸವಣ್ಣವರ ಜೀವನದ ವಿಚಾರಗಳನ್ನು, ಕಲ್ಯಾಣದಲ್ಲಿ ನಡೀತಕ್ಕಂಥ ಕಾಯಕ ದಾಸೋಹ ಅನುಭವದ ಬಗ್ಗೆ. ಇವತ್ತು ಅಲ್ಲಮ ಪ್ರಭುದೇವರು ಪುರಾಣದಲ್ಲಿ, ಪ್ರವಚನದಲ್ಲಿ ಲಿಂಗದ ಬಗ್ಗೆ ಹೇಳ್ತಾ ಇರ್ತಾರೆ. ಲಿಂಗ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾಗಿರುವಂಥದ್ದು. ಲಿಂಗವಿಲ್ಲದಂದರೆ ನಮಗೇನೇನು ಸಾಧ್ಯ ಆಗುವುದಿಲ್ಲ. ಲಿಂಗವೇ ಸರ್ವಸ್ವ ಎಂದು ಶರಣರು ನಂಬಿದ್ದಾರೆ. ಅದನ್ನು ಹೊರತು ಮತ್ತೊಂದಿಲ್ಲನ್ನುವಂಥ ಕಾರಣಕ್ಕಾಗಿ ಲಿಂಗದೇವನ ಉಪಾಸನೆಯ ಮುಖ್ಯ ಆಧಾರ ಇಟ್ಟುಕೊಂಡು ಇವತ್ತಿನ ಚಿಂತನೆಯನ್ನು ಮಾಡಲಾಗ್ತದೆ. ಒಂದು ಮಾತನ್ನು ಇಲ್ಲಿ ಲಿಂಗದೇವನ ಕುರಿತು, ಲಿಂಗಯ್ಯನ ಕುರಿತು ಹೇಳ್ತಾರೆ. ಜ್ಯೋತಿ ಮುಟ್ಟಿದ ಬತ್ತಿಯೆಲ್ಲ ಜ್ಯೋತಿ ಎಪ್ಪುವುದಯ್ಯ, ಸಾಗರವ ಮುಟ್ಟಿದ ನದಿಗಳೆಲ್ಲ ಸಾಗರ ಒಪ್ಪುವಯ್ಯ, ಪ್ರಸಾದ ಮುಟ್ಟಿದ ಪದಾರ್ಥಗಳೆಲ್ಲ ಪ್ರಸಾದ ಒಪ್ಪುವುದಯ್ಯ, ಲಿಂಗವ ಮುಟ್ಟಿದ ಅಂಗವೆಲ್ಲ ಲಿಂಗ ಒಪ್ಪುವುದಯ್ಯ, ಸಕಲೇಶ್ವರ ದೇವ ನಿಮ್ಮ ಮುಟ್ಟಿದವರು ನಿಮ್ಮಂತಪ್ಪರಯ್ಯ. ಇಂಥ ವಚನವನ್ನು ಲಿಂಗ ದೇವನನ್ನ ಕುರಿತು, ಲಿಂಗಯ್ಯನ ಕುರಿತು ಅನೇಕರು ಚಿಂತನೆಯನ್ನು ಮಾಡಿದ್ದಾರೆ. ಲಿಂಗ ಪೂಜೆಯ ಮಾಡಿರುವ ನಿಮ್ಮೋಳು ಪ್ರಾಣ ಲಿಂಗ ಪೂಜೆಯು ಅಂತ ಮಾಡಿದ್ದಾರೆ. ಹಾಗೆ ಲಿಂಗವನ್ನು ಪ್ರತಿಯೊಬ್ಬರೂ ಧಾರಣೆ ಮಾಡಿಕೊಳ್ಳಬೇಕು. ಲಿಂಗವನ್ನು ಬಿಟ್ಟರೆ ಅದನ್ನು ಅರಿಯದೆ ಬೇರೆ ಏನೇನೋ ಅರಿದರೂ ಕೂಡ ವ್ಯರ್ಥ ಆಗ್ತದೆ. ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತವಾಗಿರುವಂಥದ್ದು ಲಿಂಗ. ನಾವು ಭಕ್ತರಾದವರು ಪರಮಾತ್ಮನು ಹೇಗಿದ್ದಾನಂತಂದರೆ ಲಿಂಗದ ಸ್ವರೂಪವಾಗಿದ್ದಾನೆ. ಶಿವಪುರಾಣದಲ್ಲಿ ಕೂಡ ಪಾರ್ವತಿ ಸತೀದೇವಿಯ ನಂತರ 7ನೇ ಜನ್ಮವನ್ನು ಪಾರ್ವತಿಯಾಗಿ ಪರ್ವತರಾಜ ಮತ್ತು ಮೇನಕೆಯ ಮಗಳಾಗಿ ಜನಿಸ್ತಾಳೆ. ಗುರುಗಳಾಗಲಿ ನಾರದ ಮಹರ್ಷಿಗಳಾಗಲಿ ಬಂದು ಆ ಪಾರ್ವತಿಗೆ ಉಪದೇಶ ಮಾಡ್ತಾರೆ. ನೀನು ಶಿವನ ಹೆಂಡತಿ ಆಗಬೇಕು, ನಿನ್ನಿಂದ ಹುಟ್ಟಿರ್ತಕ್ಕಂಥ ಮಗು ತಾರಕಾಸುರನ ವಧೆ ಮಾಡಬೇಕೆನ್ನುವಂಥ ಪ್ರಸ್ತಾಪ ಮಾಡಿದಾಗ ಆಕೆ ಶಿವನ ಕುರಿತು ಉಪವಾಸ, ಜಪ, ತಪ, ಅನುಷ್ಠಾನ ಎಲ್ಲವನ್ನು ಮಾಡ್ತಾಳೆ. ಶಿವ ಅಂತಂದರೆ ಅವನು ಲಿಂಗ ರೂಪದಲ್ಲಿರ್ತಕ್ಕಂಥ ಪರಮಾತ್ಮ. ಆ ಲಿಂಗಯ್ಯನ ಸ್ಥಾಪನೆ ಮಾಡಿ ಲಿಂಗದೇವನ ಉಪಾಸನೆ ಮಾಡ್ತಾರೆ ಅನ್ನುವಂಥದ್ದು ನೋಡ್ತಾ ಬರ್ತೀವಿ. ಹಾಗೆಯೇ ಶರಣರು ಕೂಡ ಬಸವಣ್ಣನ ನೇತೃತ್ವದಲ್ಲಿ ಪ್ರತಿಯೊಬ್ಬರು ಕೂಡ ಲಿಂಗ, ಜಾತಿ, ಮತ, ಪಂಥ ಇಲ್ಲದೆ, ಲಿಂಗ ಅಂತಂದರೆ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕ ಲಿಂಗ, ಹೆಣ್ಣು ಗಂಡು ಭೇದವಿಲ್ಲದೆ ಸರ್ವರು ಲಿಂಗಧಾರಣೆಯನ್ನು ಮಾಡಬೇಕು. ಕಲ್ಯಾಣ ಪಟ್ಟಣದಲ್ಲಿರಬೇಕಾಗಿತ್ತಂದರೆ, ಕಲ್ಯಾಣ ಕ್ಷೇತ್ರವನ್ನಾಗಿ ಮಾಡಿಕೊಳ್ಬೇಕಾಗಿತ್ತಂದರೆ ನಾವು ಲಿಂಗವಲ್ಲದೆ ಮತ್ತೇನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂಥ ಲಿಂಗದೇವನನ್ನು ಲಿಂಗೋಪಾಸನೆ ಮತ್ತು ಕಾಯಕ ದಾಸೋಹ ಅನುಭವಗಳ ಪ್ರಸಾದ ಎಲ್ಲ ಮಹಿಮೆಯನ್ನು ಕೇಳಿ ಎಲ್ಲಿ ಐತಂತಂದರೆ ಮರಳು ಶಂಕರ ದೇವ ಬಂದಿರ್ತಾನೆ. ನೈಸರನ ಆಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ವಿರಕ್ತ. ಇದು ಪಾಕಿಸ್ತಾನ ಪಕ್ಕದಲ್ಲಿರ್ತಕ್ಕಂಥ ಅಫ್ಘಾನಿಸ್ತಾನ. ಆ ದೇಶದಿಂದ ವಿರಕ್ತನಾಗಿರ್ತಕ್ಕಂಥ ಮರಳು ಶಂಕರ ದೇವ ಹೆಸರಿರ್ತಕ್ಕಂತೆ ಮರಳಂದ್ರೆ ಹುಚ್ಚ. ನಿಮಗೆಲ್ಲ ಗೊತ್ತಿದೆ, ಬಾಗಲಕೋಟೆಯ ಲಡ್ಡು ಮುತ್ತನು ಕೂಡ ಹುಚ್ಚನಂಗೆ ಓಡಾಡಿದ. ಸಿದ್ಧಾರೂಢರು ಹುಚ್ಚನಂಗೆ ಓಡಾಡಿದರು. ನವಲಗುಂದ ನಾಗಲಿಂಗ ಹುಚ್ಚನಂಗೆ ಓಡಾಡಿದ.
ಆದರೆ ಹುಚ್ಚ ಅಂತ ಜಗತ್ತಿನ ಕಣ್ಣಿಗೆ ಕಾಣಿರ್ಬೋದು, ಆದರೆ ಅವರು ಯಾರೂ ಹುಚ್ಚರಲ್ಲ. ಜಗತ್ತಿನ ಕಣ್ಣಿಗೆ ಹುಚ್ಚರಂತೆ ಕಂಡರೂ ಕೂಡ ಅವರು ಜ್ಞಾನಿಗಳಾಗಿದ್ದರು. ತಮ್ಮನ್ನು ತಾವು ಇಂಥವನು ಅಂತ ಹೇಳ್ಕೊಳಕ್ಕೆ ಹೋಗಲಿಲ್ಲ. ಆದರೆ ಯಾವಾಗ ಭಕ್ತರ ಸಮೀಪ ಬಂದರು, ಇವ ಹುಚ್ಚಲ್ಲ ಇವ ಜ್ಞಾನಿ ಅಂತ ಗೊತ್ತಾಯಿತು, ಆಗ ಅವರ ಕೀರ್ತಿ ದಶ ದಿಕ್ಕುಗಳಿಗೂ ಹರಡ್ತಾ ಹೋಯಿತು. ಹುಚ್ಚನಂಗೆ ಓಡಾಡಿದ್ರು ಎಲ್ಲರೂ. ಹಾಗೆ ಮೂಕನಾಗಬೇಕು, ಜಗದೊಳಗೆ ಯಾಕೆ ಆಗಿರ್ಬೇಕಂತ ಹೇಳಿದ್ರು. ಹುಚ್ಚಾಗಿದ್ದರು ಎಲ್ಲ ಶರಣರು. ನಮಗೆ ಮತ್ತು ಮಹಾತ್ಮರಿಗೆ ಇರುವಂಥ ವ್ಯತ್ಯಾಸ ಇಷ್ಟೇ, ಅವರು ಪ್ರಪಂಚದಲ್ಲಿ ಇದ್ದು ಇಲ್ಲದಂಗೆ ಇರ್ತಾರೆ. ನಾವೇನು ಮಾಡ್ತೀವಿ, ಪ್ರಪಂಚದಲ್ಲಿ ಇದ್ದು ಅದಕ್ಕೆ ಹಚ್ಚಿಕೊಂಡು ಅದಕ್ಕೆ ಲೇಪನವಾಗಿ ಅದಕ್ಕೆ ಜೊತೆಗೆ ಮಿಕ್ಸವಾಗಿ ಏನು ಮಾಡ್ತಾ ಇದ್ದೇವೆ, ಆ ಶಬ್ದಾದ ವಿಷಯಗಳ ಜೊತೆಗೆ ಇದ್ದಿದ್ದೇವೆ, ನಾವು ಸಂಸಾರಿಕ ಅನಿಸ್ಕೊಳ್ತಾ ಇದ್ದೇವೆ. ಅವ್ರ ಜೊತೆಗೆ ಇದ್ದರೂ ಕೂಡ ಇಲ್ಲದಂಗೆ ಇರ್ತಿದ್ರು. ಕಲಬುರಗಿಯ ಶರಣ ಬಸವೇಶ್ವರ ಸಂಸಾರಿಗಳಿದ್ದರೂ ಕೂಡ ಇಲ್ಲದಂಗಿದ್ದರು. ಕಲ್ಯಾಣದ ಬಸವಣ್ಣ ಸಂಸಾರಿಯಾಗಿದ್ದರೂ ಕೂಡ ಇಲ್ಲದಂಗೆ ಇದ್ದಾರೆ. ಅನೇಕ ಶರಣರ ಚರಿತ್ರೆ ನೋಡಿ. ಶರೀಫನು ಕೂಡ ಮದುವೆ ಆಗಿದ್ದ, ಲಚ್ಚಾಣದ ಸಿದ್ಧಲಿಂಗನೂ ಮದುವೆ ಆಗಿದ್ದ, ಮುಗುಳು ಕೋಡದ ಯಲ್ಲಾಲಿಂಗನೂ ಮದುವೆ ಆಗಿದ್ದ. ಎಲ್ಲರೂ ಮದುವೆಯಾಗಿ ಸಂಸಾರದಲ್ಲಿ ಇದ್ದರೂ ಕೂಡ ಇಲ್ಲದಂಗೆ ಅದನ್ನು ದಾಟಿ ಬಂದಂಥವರು. ಧನ್ಯೋಗೃಹಸ್ಥ ಆಶ್ರಮ ಅಂತ ಹೇಳಿದ್ರು ಕೂಡ ಆ ಗೃಹಸ್ಥ ಆಶ್ರಮವನ್ನು ಮೀರಿ ನಿಂತವರು ಎಲ್ಲ ಶರಣರು, ಮಹಾತ್ಮರು. ಅಂತಹ ಕಲ್ಯಾಣಕ್ಕೆ ಮರಳು ಶಂಕರ ದೇವ ಹುಚ್ಚನಂಗೆ ಬಂದಿದ್ದ ಪ್ರಸಾದದ ಮಹಿಮೆಯನ್ನು ಅರಿತು. ಪ್ರಸಾದ ತಂದರೆ ನಿಮಗೆಲ್ಲ ಊಟ ಮಾಡ್ತಕ್ಕಂಥದ್ದಲ್ಲದು, ತಿನ್ನುವಂಥದ್ದಲ್ಲ. ಪ್ರತಿಯೊಂದು ಕೂಡ ಪ್ರಸಾದ ರೂಪದಲ್ಲಿ ಕಾಣುವಂಥ ಕಲ್ಯಾಣದಲ್ಲಿ ನಾವಂತೇವೆ. ಈಗ ಮಲ್ಲಯ್ಯನ ಸ್ಥಾನದಲ್ಲಿ, ಮಲ್ಲಯ್ಯನ ಸನ್ನಿಧಿಯಲ್ಲಿ ಪುರಾಣ ಪ್ರವಚನ ನಡೀತಾ ಇದೆ, ಪ್ರಸಾದ ನಡೀತಾ ಇದೆ ತಂದ್ರೆ. ಪ್ರಸಾದ ಅಂದ್ರೆ ಎಷ್ಟಿರ್ತದೆ ಅಂತ ನಮ್ಮ ಅಣ್ಣವ್ರು ಹೇಳಿದ್ರು ಮೊನ್ನೆ, ಭಾಳ ಚಂದ. ಪ್ರಸಾದ ಅಂದ್ರೆ ಇಷ್ಟೇ ಇರ್ತೈತ್ರಿ ಅಪ್ಪ ಅಂತ. ಇಟ್ಟಿದ್ದಕ್ಕೆ ಪ್ರಸಾದ, ಇಟ್ಟಿದ್ದಕ್ಕೆ ಊಟ, ಇಟ್ಟಿದ್ದಕ್ಕೆ ಕೂಳ. ಸಿಟ್ಟು ಏನಾದ್ರು ಮಾಡಿಟ್ಟು ನೋಡು, ಕೂಳು ತಿಂದು ಮಲಗಂತಾರೆ. ಅನ್ನಕ್ಕೆ ಹೆಸರನ್ನ ಸ್ಥಾನದಿಂದ ಬದಲಾವಣೆ ಆಗ್ತದೆ. ಪ್ರಸಾದ ರೂಪವಾಗಿ ಸ್ವೀಕರಿಸಿದ್ರೆ ಪ್ರಸನ್ನತೆ ಉಂಟು ಮಾಡುವಂಥದ್ದೇ ಪ್ರಸಾದ. ತಿಂದ್ರೆ, ನೋಡಿದ್ರೆ, ಮುಟ್ಟಿದ್ರೆ ಪ್ರಸನ್ನತೆ ಆಗಬೇಕು, ಅದು ಪ್ರಸಾದ. ತಿಂದ್ರೆ ಹೊಟ್ಟೆ ಜಾಡ್ಸಿಕತ್ತಿತ್ತಂದ್ರೆ ಪ್ರಸಾದ ಆಗಲ್ಲ, ಅನ್ನರೇ ಆಗ್ತದೆ, ಕೂಳರೇ ಆಗ್ತದೆ. ನಾ ಎಲ್ಲ ಎಷ್ಟು ಭಕ್ತಿಯಿಂದ ಮಾಡ್ತಕ್ಕಂಥ, ಮನೆಯಾಗೂ ಅದೇ ಅನ್ನ ಮಾಡ್ತೇವೆ, ಇಲ್ಲಿನೂ ಅದೇ ಅನ್ನ ಇರ್ತದೆ, ಅಕ್ಕಿ ಇರ್ತದೆ. ಆದರೆ ಭಕ್ತಿಯಿಂದ ಇಲ್ಲೇ ಸ್ವೀಕರಿಸಿದ್ರೆ ಹೊಟ್ಟೆ ತಣ್ಣಗಿರ್ತೈತಿ, ಶಾಂತಿ ಇರ್ತದೆ, ಪ್ರಸನ್ನತೆ ಆಗ್ತದೆ. ಅದೇ ಮನೆಯೊಳಗೆ ಉಂಡ್ರೆ ಆಗುವುದಿಲ್ಲ, ಅಲ್ಲಿ ಪ್ರಸನ್ನತೆಯಿಂದ ತಿನ್ನೋದಿಲ್ಲ. ಹಾಗೆ ಪ್ರಸಾದದ ಮಹಿಮೆಯನ್ನು ಅರಿದು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಮೂಲೆಗಳಿಂದ, ದೇಶದ ಮೂಲೆಗಳಿಂದ ಕಲ್ಯಾಣ ಕ್ಷೇತ್ರಕ್ಕೆ ಬಂದಿದ್ದಾರೆ ಬಸವಣ್ಣನ ಸನ್ನಿಧಿಗೆ. ಅಲ್ಲಮ ಪ್ರಭುನು ಇದ್ದಾನೆ, ಅನೇಕ ಶರಣರಿದ್ದಾರೆ. ಚೆನ್ನ ಬಸವಣ್ಣ, ಅಲ್ಲಮ ಪ್ರಭು, ಸಿದ್ಧರಾಮ, ಹಡಪದಪ್ಪಣ್ಣ, ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಹರಳಯ್ಯ, ಅನೇಕ ಶರಣರು ಎಲ್ಲ ಕೂಡಿ ಅಧ್ಯಾತ್ಮದ ಚಿಂತನೆ ಮಾಡ್ತಾ ಇದ್ದಾರೆ. ಈ ಮರಳು ಶಂಕರ ಕೀರ್ತಿ ಯಾರಿಗೂ ಗೊತ್ತೇ ಇಲ್ಲ. ಮರಳು ಶಂಕರ ಅದಾನ ಅಂತೇಳಿ ಗೊತ್ತೇ ಇರಲಿಲ್ಲ. ಇವತ್ತು ಲಡ್ಡು ಮುತ್ಯ ಅಂತ ಹೇಳಿದೆವಲ್ಲ, ಲಡ್ಡು ಮುತ್ಯ ಇದ್ದ ಅಂತ ಗೊತ್ತಾಗಲಿಲ್ಲ. ಯಾವಾಗ ಗೊತ್ತಾಯ್ತು ಅಂದ್ರೆ ಅವನು ಸತ್ತಾಗ ಗೊತ್ತಾಗ್ತದೆ. ವ್ಯಕ್ತಿಯ ಮಹಾತ್ಮೆಯನ್ನು, ಅವನ ಶಕ್ತಿಯನ್ನು ಇದ್ದಾಗಂತೂ ಗೊತ್ತಾಗೋದಿಲ್ಲ. ದೇಹ ಯಾವಾಗ ಹೋಗ್ತದೋ ಅವಾಗ ಗೊತ್ತಾಗ್ತದೆ ಅವರ ಮಹಿಮೆ, ಅವರ ಅವಶ್ಯಕತೆ ಎಷ್ಟಿದೆ ಅಂತೇಳಿ. ಇಲ್ಲಿ ಮರಳು ಶಂಕರ ದೇವ ಎಲ್ಲ ಶರಣರು ಪ್ರಸಾದ ಮಾಡಿ ಎಲೆಗಳನ್ನು ಒಗೆದಿರ್ತಕ್ಕಂಥ ಆ ಮುಸರಿ, ನಾವು ಮುಸ್ರಿ ಅಂತೇವಿ, ಅದು ಮಿಕ್ಕ ಪ್ರಸಾದದಲ್ಲಿ ಅವರು ವಾಸವಾಗಿದ್ದರು. ಸತತವಾಗಿ ದೇವನ, ಬಸವಣ್ಣನ ಸ್ಮರಣೆ, ಅಲ್ಲಮ ಪ್ರಭುವಿನ ಸ್ಮರಣೆ, ಎಲ್ಲ ಶರಣ ಸ್ಮರಣೆಯನ್ನು ಮಾಡ್ತಾ ಪ್ರಸಾದದಲ್ಲಿ ಅದನ್ನೇ ಮಿಕ್ಕ ಪ್ರಸಾದ ಅಂತ ಶರಣರು ಬಿಟ್ಟಿರ್ತಕ್ಕಂಥ ಎಂಜಲು ಎಲೆಗಳಲ್ಲಿರ್ತಕ್ಕಂಥ ಅನ್ನವನ್ನು ಸ್ವೀಕರಿಸಿ ಆ ಎಲೆ ಒಳಗೆ ವಾಸವಾಗಿದ್ದ. ಅಲ್ಲಮ ಪ್ರಭು ಬಸವಣ್ಣನವರಿಗೆ ತಂದು ತೋರಿಸ್ತಾನೆ, ನೀನು ಭಕ್ತ ಇದ್ದಿ, ನಿನ್ಕಿಂತ ಶ್ರೇಷ್ಠ ಭಕ್ತ ಒಬ್ಬಿದ್ದಾನೆ ಇಲ್ಲಿ.
ನನಗಿಂತ ಶ್ರೇಷ್ಠ ಭಕ್ತ ಇಲ್ಲಿದ್ದಾನೆ ತಂದಾಗ ಎಲಿಯನ್ನು ಬಾಜು ಮಾಡಿ ನೋಡಿದ್ರೆ ಮರುಳು ಶಂಕರ ದೇವ ಕೂತಿದ್ದ. ಯಾವಾಗ ಅವನ ಮಹಿಮೆ, ಯಾವಾಗ ಅವನ ಹೆಸರನ್ನು ಬಸವಣ್ಣನಿಗೆ ಗೊತ್ತಾಯಿತು, ಶರಣರಿಗೆಲ್ಲ ಗೊತ್ತಾಯಿತು, ಆಗಲೇ ಅವನು ತನ್ನ ಪ್ರಾಣವನ್ನು ಬಿಡ್ತಾನೆ. ನನ್ನ ಹೆಸರನ್ನು ನಾ ಇಲ್ಲಿ ಇದ್ದೀನಿ ಅಂತ ಗೊತ್ತಾಯ್ತಲ್ಲ ಅಂಥೇಳಿ ತಕ್ಷಣವೇ ಪ್ರಾಣ ಬಿಡುವಂಥವನಾಗ್ತಾನೆ ಮರುಳು ಶಂಕರ ದೇವ. ಅಂಥ ದೈವ ಭಕ್ತ, ಶರಣ ಭಕ್ತ. ಆ ಪ್ರಸಾದ ಮಹಿಮೆಯನ್ನು ನಾವು ನೋಡ್ತಕ್ಕಂಥ ಶಬ್ದಗಳಿದಾವಲ್ಲ, ಕೇಳ್ತಕ್ಕಂಥ ಶಬ್ದಗಳು, ನೋಡ್ತಕ್ಕಂಥ ರೂಪ, ತಿಂತಕ್ಕಂಥ ಮಾತಾಡ್ತಕ್ಕಂಥ ಶಬ್ದಗಳು, ಮುಡ್ತಕ್ಕಂಥ ಸ್ಪರ್ಶ ಅದಲ್ಲ ವಸ್ತು, ಅವೆಲ್ಲ ಪ್ರಸಾದ ರೂಪದಲ್ಲಿ ನಾವು ಸ್ವೀಕರಿಸ್ಬೇಕಂತ ಹೇಳ್ತಾರೆ. ನಾವು ರೂಪವನ್ನಾಗಿ ನೋಡಬಾರ್ದು, ಅದನ್ನು ಪ್ರಸಾದದಿಂದ ನೋಡಬೇಕು. ಪ್ರಸಾದ ರೂಪವಾಗಿ ಶಬ್ದವನ್ನು ಪ್ರಸಾದ ರೂಪವಾಗಿ ಕೇಳಬೇಕು. ಮೂಸಿಸ್ತಕ್ಕಂಥ ಗಾಳಿ ಪ್ರಸಾದ ರೂಪವಾಗಿ ಸ್ವೀಕರಿಸಬೇಕು, ಮೂಸಿಸಬೇಕು. ತಿಂತಕ್ಕಂಥ ಅನ್ನ, ಮಾತಾಡ್ತಕ್ಕಂಥ ಶಬ್ದಗಳು ಪ್ರಸಾದ ರೂಪವಾಗಿ ಇರಬೇಕು. ಮುಟ್ಟಬೇಕಂಥ ವಸ್ತುಗಳೆಲ್ಲ ಪ್ರಸಾದ ರೂಪವಾಗಿದ್ದಾಗ ಅದು ಪ್ರಸಾದಿ ಆಗ್ತದೆ. ಭಕ್ತ ಮಹೇಶ ಪ್ರಸಾದಿ. ಆ ಪ್ರಸಾದಿ ಸ್ಥಳವನ್ನು ನಾವು ಹೊಂದಬೇಕಾಗಿತ್ತು ಅಂದರೆ ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ನಾವೆಲ್ಲರೂ ವ್ಯತ್ಯಾಸವನ್ನು ಮಾಡುವಂಥವ್ರು. ಶಬ್ದಗಳ ವ್ಯತ್ಯಾಸ ಇದೆ, ಮುಟ್ತಕ್ಕಂಥ ವಸ್ತುಗಳ ವ್ಯತ್ಯಾಸ ಮಾಡ್ತೇವೆ, ಕೇಳ್ತಕ್ಕಂಥ ಶಬ್ದಗಳು, ನೋಡ್ತಕ್ಕಂಥ ರೂಪಗಳ ವ್ಯತ್ಯಾಸ ಮಾಡ್ತೇವೆ. ವ್ಯತ್ಯಾಸ ಆಗೋದ್ರಿಂದ ಆಗ್ತಾ ಇರೋದ್ರಿಂದ ನಮಗೆ ಪ್ರಸಾದ ಅನಿಸ್ಕೊಳ್ಳೋದಿಲ್ಲ ನಾವು. ಯಾಕಂದ್ರೆ ಅದು ವಸ್ತುಗಳಾಗ್ಬಿಡ್ತವೆ, ಬದಲಾವಣೆ ಆಗ್ತಾ ಇರುತ್ತೆ. ಪ್ರಸಾದ ರೂಪದಲ್ಲಿ ಕಾಣಬೇಕಾಗಿತ್ತಂದ್ರೆ ನಾವೆಲ್ಲ ಶರಣರಂಗೆ ಬದುಕಬೇಕು, ಬಾಳಬೇಕು. ಶರಣರಿಗೆ ನಮಗೆ ಅದೇ ವ್ಯತ್ಯಾಸ. ಅವರು ಎಲ್ಲ ಕೆಲಸಗಳನ್ನು, ಕಾಯಕವನ್ನು ಮಾಡಿದರೂ ಕೂಡ ಕಾಯಕದಲ್ಲಿ ಕೈಲಾಸವನ್ನು, ಕಾಯಕದಲ್ಲಿ ಮಹಾತ್ಮ ಲಿಂಗದೇವನನ್ನು, ಕಾಯಕದಲ್ಲಿ ಪರಮಾತ್ಮನನ್ನು ಕಾಣ್ತಾ ಇದ್ದಾರೆ. ನಾವು ಮಾಡ್ತಕ್ಕಂಥ ಕಾಯಕದಲ್ಲಿ ಪಗಾರವನ್ನು ಕಾಣ್ತೀವಿ ನಾವೆಲ್ಲ, ಹೌದಲ್ಲ? ಮಾಡಿ ದುಡಿದವನಿಗೆ ದುಡಿದಷ್ಟು ಕೂಲಿ ಅಂತ ಹೇಳಿದೆ ನಾವು. ದುಡಿಯುವಂಥದ್ದು ಕಾಯಕ ರೂಪದಲ್ಲಿ. ಧ್ಯೇಯ, ಮನಸ್ಸು, ಪ್ರಾಣ, ಭಾವ ಅದೆಲ್ಲ ಅಡಗಿರ್ಬೇಕು, ಅದರಲ್ಲಿ ತೊಡಗಿಸ್ಕೊಳ್ಬೇಕು. ದೇಹದಿಂದ ಮಾಡ್ತಾ ಇದ್ದೀನಿ ಅಂತಂದರೆ ದೇಹದ ಜೊತೆಗೆ ಮನಸ್ಸು ಕೂಡಿರಬೇಕು, ಭಾವ ಕೂಡಿರಬೇಕು, ಪ್ರಾಣವೂ ಕೂಡಿರಬೇಕು. ಅಂಥ ಕಾಯಕದ ಬಗ್ಗೆ ಅಂಥದ್ದನ್ನು ಕಂಡು ಎಲ್ಲ ಶರಣರು ಆ ಪ್ರಸಾದ ಮಹಿಮೆ, ಭಕ್ತಸ್ಥಳ, ಮಹೇಶ ಸ್ಥಳ ಇವೆಲ್ಲವನ್ನು ವಿಚಾರ ಮಾಡ್ತಾ ಹೋಗ್ತಾರೆ. ಹೀಗಿಲ್ಲಿ ಪ್ರಸಾದದ ಮಹಿಮೆ ಅರಿತುಕೊಂಡಿರ್ತಕ್ಕಂಥ ಆ ಮರುಳು ಶಂಕರ ದೇವಿಗೆ ಈತ ಅಲ್ಲಮ ಪ್ರಭು ಎಂಥ ದಯಾಮಯ ಗೊತ್ತೇನು. ಮರುಳು ಶಂಕರ ದೇವ ಅತ್ಯಂತ ದಯಾಮಯವಾಗಿರ್ತಕ್ಕಂಥವನು. ಆ ಪ್ರಸಾದವನ್ನು ಯಾವುದಾದ್ರೂ ಕ್ರಿಮಿ, ಕೀಟ, ಪಶು, ಪಕ್ಷಿ ತಿಂತಾ ಇದ್ರೂ ಕೂಡ ಅದನ್ನು ಹೊಡಿತಿರಲಿಲ್ಲ. ನಾವೇನಾದರೂ ಊಟ ಮಾಡುವಾಗ ಕಾಗಿ ಏನಾದರೂ ಬಂತು, ಪಕ್ಷಿ ಬಂತಂದ್ರೆ ಎಡಗೈಯಲ್ಲಿ ಹೊಡಿತೇವೆ, ಯಾಕಂದ್ರೆ ಕೈಗೆ ಹತ್ತಿರ ಅನ್ನ ಬೀಳ್ತಂತೇಳಿ ಅಷ್ಟು ಜೀಪಣ ಆಗ್ತಿರ್ತಾರೆ. ಅಂಥ ದಯಾವಿಲ್ಲದ ಧರ್ಮದಾವದಯ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ದೈವೇ ಧರ್ಮದ ಮೂಲವಯ್ಯ ಅನ್ನುವಂಥದ್ದನ್ನು ಅಹಿಂಸಾ ಪರಮಾಧರ್ಮವನ್ನು ಆಚರಿಸಿದಂಥವನು. ನಿಮಗೆಲ್ಲ ಗೊತ್ತಿದೆ. ಅತ್ಯಂತ ಶಾಂತ ಸ್ವಭಾವದವನು ಮರುಳು ಶಂಕರ ದೇವ. ನಾ ಇಲ್ಲೇ ಇದ್ದೀನಿ ಅನ್ನುವ ಭಾವನೆಯನ್ನು ಕೂಡ ಮರ್ತೋಗಿದ್ದ. ನಾ ಇಂಥವನು ಅನ್ನೋ ಕೂಡ ಭಾವನೆ ಮರ್ತೋಗ್ಬೇಕು ನಾವೆಲ್ಲ. ಶ್ರೀಮಂತ, ಬಡವ, ಬಲ್ಲಿದ, ಹೆಣ್ಣು, ಗಂಡು, ಉಚ್ಚ, ನೀಚ ಎಲ್ಲ ಭಾವನೆಯನ್ನು ಮರೆತು ಇಲ್ಲಿದ್ದಾಗ ಮಾತ್ರ ಕಲ್ಯಾಣ ಕ್ಷೇತ್ರದಲ್ಲಿದ್ದಾಗ ಈ ಕ್ಷೇತ್ರ, ದೇಹ ಎನ್ನುವ ಕ್ಷೇತ್ರವು ಕಲ್ಯಾಣ ಆಗ್ತದೆ. ಹೇಗೆ ತಂದರೆ ನಿಮಗೆಲ್ಲ ಗೊತ್ತಿದೆ. ಕಾಶಿಯಲ್ಲಿ ಒಂದು ಸಲ ಸಂತ ತುಕಾರಾಮ ವಿಶ್ವನಾಥನ ದರ್ಶನವನ್ನು ಮಾಡಲಿತ್ತು. ವಿಶ್ವನಾಥನ ಪೂಜೆ ಮಾಡಬೇಕು ಅಂತ ವಿಚಾರದಿಂದ ಕಾಶಿಯ ಕ್ಷೇತ್ರದಲ್ಲಿ ಗಂಗಾ ನದಿ ತುಂಬಿ ಹರಿತಾ ಇದೆ. ಆ ಶರಣ ದಿನನಿತ್ಯ ಸ್ನಾನ ಮಾಡಿ ವಿಶ್ವನಾಥನ ಪೂಜೆ ಮಾಡುವಂಥವನು. ಶರಣರನ್ನು ಪರೀಕ್ಷೆ ಮಾಡಬಾರದು. ಯಾಕಂದರೆ ತಲೆಯ ಸಿಕ್ಕ ಬೆಂಕಿಯ ಕೊಳ್ಳಿಯನ್ನು ತೆಗೆದುಕೊಂಡು ಬಿಡಿಸಿಕೊಂಡಂತೆ, ಹುಲಿಯ ಮೀಸೆ ಹಿಡಿದು ಉಯ್ಯಾಲೆ ಆಡಿದಂತೆ, ಸುಣ್ಣದ ಕಲ್ಲನ್ನು ಮಡಿನಲ್ಲಿ ಕಟ್ಕೊಂಡು ಮಡು ಹೊಕ್ಕಂತೆ ಆಗ್ತದ. ಅದಕ್ಕೆ ಕೆಲೆಯೇ ಭಾಳಷ್ಟು ಕೂದಲೆಲ್ಲ ಗಂಟಾಗ್ಯವ ಅಂತೇಳಿ ನಾವು ಬೆಂಕಿ ಹಚ್ಕೊಂಡು ಅದನ್ನು ಗಂಟು ಬಿಡುವುದಿಲ್ಲ. ಬಾಚಣಿಕೆಯಿಂದ ಬಾಚಿದ್ರೆ ಅದು ಗಂಟು ಬಿಡ್ತದೆ.
ಹಾಗೆ ಹುಲಿಯ ಮೀಸೆ ಆಡಿದ್ರೆ, ಹುಲಿ ಮೀಸೆ ಹಿಡಿದು ಉಯ್ಯಾಲೆ ಆಡಿದ್ರೆ ಹುಲಿ ತಿನ್ನೋದು ಬಿಡ್ತದೇನೋ? ಇಲ್ಲ. ಹಾಗೆ ಇವತ್ತು ಸುಣ್ಣದ ಕಲ್ಲನ್ನು ನಾವು ಮಡುವೊಳಗೆ ಉಡಿಯೊಳಗೆ ಕಟ್ಕೊಂಡು ಮಡುವದಲ್ಲಿ ನೀರಲ್ಲಿ ಬಿದ್ದರೆ ಆ ಸುಣ್ಣ ಕಥ ಕುದಿದು ಸತ್ತು ಹೋಗ್ತೀವಿ, ಶರೀರ ಸುಟ್ಟು ಹೋಗ್ತದೆ. ಆ ರೀತಿಯಾಗಿ ನಾವು ಶರಣರ ಜೊತೆಗೆ ಸರಸ ಸಲ್ಲಾಪ ಮಾಡುವಾಗ ತುಕಾರಾಮನ ಪರೀಕ್ಷೆ ಮಾಡಬೇಕಂತ ಒಬ್ಬ ಏನು ಮಾಡ್ತಾನಂತಂದರೆ ಎಲಿ ತಿಂತಾನೆ. ಎಲಿ ತಾಂಬೂಲ ತಿನ್ನೋದು ಚಟ. ತಾಂಬೂಲ ತಿಂದು ಅವನ ಮೇಲೆ ಉಗುಳ್ತಾನೆ. ತಾಂಬೂಲ ತಿಂದು ಅವನ ಮೇಲೆ ಉಗುಳ್ತಾನೆ. ಯಾಕಂದರೆ ಇವನಲ್ಲಿ ಶಾಂತ ಸ್ವಭಾವ ಇದೆ ಇಲ್ಲೋ, ಇನ್ನು ನಿಜವಾದಂಥ ಸಂತ ಹೌದೋ ಇಲ್ಲೋ ಪರೀಕ್ಷೆ ಭಾಳ ಮಾಡ್ತಾರೆ. ನಿಮಗೆ ಯಾರೋ ಪರೀಕ್ಷೆ ಮಾಡಲ್ರಿ, ಸನ್ಯಾಸಿಗಳಿಗೆ ಪರೀಕ್ಷೆ ಜಾಸ್ತಿ, ಸಂಸಾರಿಕ ಪರೀಕ್ಷೆ ಇಲ್ಲ, ಭಕ್ತನಿಗೆ ಪರೀಕ್ಷೆ ಜಾಸ್ತಿ ಇರ್ತದೆ. ದೈವ ಭಕ್ತರಿಗೆ ಪರೀಕ್ಷೆನೇ ಇರ್ತದೆ, ಇನ್ನು ಬೇರೆ ಅನಾಸ್ತಿಕರಿಗೆ ಪರೀಕ್ಷೆ ಮಾಡುವುದಿಲ್ಲ ಭಗವಂತ. ಆಗ ತನ್ನ ಸ್ವಂತ ತುಕಾರಾಮ ಸ್ನಾನ ಮಾಡಿ ವಿಶ್ವನಾಥನ ಪೂಜೆ ಮಾಡಬೇಕು ಅಂತ ಬಿಂದಿಗೆ ತುಂಬಿಕೊಂಡು ಅವನ ದರ್ಶನ, ಅವನ ಪೂಜೆ ಮಾಡಬೇಕು ಅಂತ ಬರ್ತಾ ಇರ್ತಾನೆ. ಆಗ ಒಬ್ಬ ತಾಂಬೂಲವನ್ನು ತಿಂದು ಅವನ ಮೇಲೆ ಉಗುಳ್ತಾನೆ. ಉಗುಳಿದ್ರು ಏನು ಅನ್ನೋದಿಲ್ಲ, ಶಾಂತ ಸ್ವಭಾವ. ಹೆಂಡ್ತಿನೇ ಹೊಡೆದ್ರು ಕೂಡ ಏನೂ ಅಲ್ಲಿಲ್ಲ. ತುಕಾರಾಮ್ ಹೋಗಿ ಸ್ನಾನ ಮಾಡ್ತಾನೆ, ಮತ್ತೊಂದಿಷ್ಟು ಹಾಕೊಂಡು ಮತ್ತಿಷ್ಟು ಉಗುಳ್ತಾನೆ, ಮತ್ತೆ ಉಗುಳ್ತಾನೆ, ಮತ್ತೆ ಬರ್ತಾನೆ, ಮತ್ತೆ ಉಗುಳ್ತಾನೆ. ಸಿಟ್ಟೆ ಬರುವುದಿಲ್ಲ ಅಂದರೆ ವ್ಯತ್ಯಾಸ ಇಷ್ಟೇ ಮಹಾತ್ಮರಿಗೆ. ನಮಗೆ ನಾವೇನು ಮಾಡ್ತೀವಿ, ಸೇರಿಗೆ ಸವಾ ಸೇರು, ಅವ ಒಂದಂದ್ರೆ ನಾ ಎರಡು ಅನ್ಬೇಕು, ಅವ ಒಂದು ಹೊಡೆದ್ರೆ ನಾ ಎರಡು ಹೊಡೆದು ಬರಬೇಕು ಅನ್ನುವಂಥ ಭಾವನೆ ನಮ್ಮಲ್ಲಿದೆ. ಆ ಭಾವನೆಯನ್ನು ಸಂತರಿಗೆ ನಮಗೆ ಒಂದಿಷ್ಟು ತುಲನಾತ್ಮಕವಾಗಿ ಹೋಲಿಸಿ ನೋಡಿದಾಗ ಗೊತ್ತಾಗ್ತದೆ ಮಹಾತ್ಮರು ಹೇಗಿದ್ರು ಅವರು ಮಹಾತ್ಮರು ಅನ್ಸ್ಕೊಂಡಿದ್ದಾರೆ. ನಾವು ಸಂಸಾರಿಕಗಳಾಗಿ ಚಿಕ್ಕ ಆತ್ಮ, ಸಣ್ಣ ಆತ್ಮರಾಗಿ ಜೀವಾತ್ಮರು ಅನ್ಸ್ಕೊಳ್ತಾ ಇದ್ದೇವೆ. ಹಾಗೆ ಆ ಮಹಾತ್ಮ ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, 100 ಸಲ ಉಗುಳಿದ್ರೂ ಕೂಡ ಅವನೇನಲ್ಲಿಲ್ಲ. ಎಂಥ ಸರಳ. ಹಾಗೆ ಮರಳುಶಂಕರ ದೇವ ಆಗಲಿ, ಬಸವಣ್ಣನವರಾಗಲಿ, ಸಿದ್ದರಾಮ, ಎಲ್ಲ ಶರಣರು 770 ಏನು ಗಣಗಳಿದಾರಲ್ಲ, ಎಲ್ಲರೂ ಶಾಂತ ಸ್ವಭಾವದವರು. ಆ ಶಾಂತ ಸ್ವಭಾವದರು ಇರುವುದರಿಂದಲೇ ಒಂದೇ ಊರಲ್ಲಿ ಏಕಕಾಲದಲ್ಲಿ ಒಂದೇ ಕಡೆ ಕೂಡಬೇಕಾದ್ರೆ ಎಷ್ಟು ಸರಳವಾಗಿ ಶಾಂತವಾಗಿದ್ದರು ಅನ್ನುವಂಥದ್ದು ನಾವು ಮರಿಬಾರ್ದು. ನಾವಿಬ್ಬರು ಅಣ್ಣ ತಮ್ಮರಿದ್ದೇವೆ ಅಂತಂದ್ರೆ ಒಂದೇ ಮನೆಯಾಗಿ ಇರೋಂಗಿಲ್ಲ. ಒಂದು ಸ್ವಲ್ಪ ದಿವಸ ಇರ್ತೇವೆ, ಆಮೇಲೆ ಒಲಿಗಳ ಬದಲಾವಣೆ ಆಗ್ತವೆ, ಗೋಡೆ ಬದಲಾವಣೆ ಆಗ್ತದೆ, ಬಾಗಿಲುಗಳ ಬದಲಾವಣೆ ಆಗ್ತದೆ. ಆದರೆ ಶರಣರು ಎಂದೂ ಬಾಗಿಲುಗಳು ಮನೆಗಳು ಬದಲಾವಣೆ ಮಾಡಲಿಲ್ಲ. ನಾವೆಲ್ಲರೂ ಒಂದೇ ಲಿಂಗದೇವನ ಭಕ್ತರು, ಲಿಂಗದೇವನ ಮಕ್ಕಳು ಅನ್ನುವಂಥ ಭಾವನೆ ಅವರಲ್ಲಿತ್ತು. ಆಗ 100 ಸಲ ಉಗುಳಿದರೂ ಬೇಜಾರು ಮಾಡ್ಕೊಂಡಿಲ್ಲ, ಸಿಟ್ಟು ಮಾಡಲಿಲ್ಲ. ಅದಕ್ಕೆ ಅವ ಬೇಸತ್ತು, ಉಗುಳವನೇ ಬೇಸರ ಮಾಡಿಕೊಂಡು ಮಹಾತ್ಮರ ಸಂತ್ರೆ ನಿಮ್ಮ ಮೇಲೆ 100 ಸಲ ಉಗುಳಿದ್ದೀನಿ, ನಿಮ್ಗೇನು ಸಿಟ್ಟು ಐತೆ ಇಲ್ಲೋ, ಉಪ್ಪ ಖಾರ ಹುಳಿ ತಿಂತೀರೋ ಇಲ್ಲೋ, ಸಿಟ್ಟೆ ಮಾಡಿಲ್ಲ ತಂದಾಗ ಆಗ ಸಂತ ತುಕಾರಾಮ ಅವನಿಗೆ ನಮಸ್ಕಾರ ಹಾಕ್ತಾನೆ. ಅವನಿಗೆ ಉಗುಳದವನಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ನೀವು ಹೆದರಿ ಬಿಡ್ತಾನೆ. ಯಾಕ್ರಿ ಅಂತ ಕೇಳಿದಾಗ, ಇವತ್ತು ನಿನ್ನಿಂದ ನಾ ಪುಣ್ಯನಾಗಿದ್ದೆ, ನಿನ್ನಿಂದ ನಾನು ಪವಿತ್ರನಾಗಿದ್ದೇನೆ. ಇಷ್ಟು ವರ್ಷ ಆಯಿತು ಕಾಶಿ ಕ್ಷೇತ್ರದಲ್ಲಿ ಇದ್ದೇನೆ, ಆದರೆ ಕಾಶಿ ಕ್ಷೇತ್ರದಲ್ಲಿದ್ದರೂ ಕೂಡ ಒಂದೇ ದಿವಸಕ್ಕೆ 100 ಸಲ ಎಂದು ಸ್ನಾನ ಮಾಡಿದ್ದಿಲ್ಲ. 1, 2 ಸಲ 3 ಸಲ ಮಾಡಿರ್ಬೋದು ಸಂಧ್ಯಾ ವಂದನ ಸಮಯದಲ್ಲಿ. ಆದರೆ ಇವತ್ತು ನಿನ್ನಿಂದ ಗಂಗೆಯಲ್ಲಿ 100 ಸಲ ಸ್ನಾನ ಮಾಡಿದ್ದೆ ಅಂದ್ರೆ ಇದರ ಪುಣ್ಯ ಇವತ್ತು ನಂಗೆ ಸಿಕ್ಕೈತಿ, ನೀನೇ ನನ್ನ ಗುರು ಅಂತ ನಮಸ್ಕಾರ ಹಾಕ್ತಾನೆ ಸಂತ ತುಕಾರಾಮ. ಇದು ಸರಳ. ಹಾಗೆ ಮರಳು ಶಂಕರದೇವ ಅಷ್ಟೆಲ್ಲ ಇದ್ದರೂ ಕೂಡ ಪ್ರಸಾದವನ್ನು ಬಿಟ್ಟಿರ್ತಕ್ಕಂಥ, ಎಲ್ಲ ಊಟ ಮಾಡಿ ಬಿಟ್ಟಿರ್ತಕ್ಕಂಥ ಎಲೆಯಲ್ಲಿ ಇದ್ದ. ಅದನ್ನು ಗುರುತಿಸಿದ ಅಲ್ಲಮ ಪ್ರಭು. ಯಾವಾಗ ನನಗೆ ಗುರುತು ಹಿಡಿದ್ರಲ್ಲ ಅಂತ ತಿಳ್ಕೊಂಡು ಆಗಲೇ ಅವನು ಲಿಂಗ ಐಕ್ಯ ಆಗ್ತಾನೆ, ಲಿಂಗೈಕ್ಯ ಸಾಮರಸ್ಯವನ್ನು ಹೊಂದ್ತಾನೆ. ಹಿಂಗೆ ತನ್ನ ಭಕ್ತಿ ಪ್ರಕಟವಾಯ್ತಲ್ಲ, ತನ್ನ ಮಹಿಮೆ ಪ್ರಕಟವಾಯ್ತಲ್ಲ, ಇನ್ನೂ ಅವನು ಇರ್ತಿದ್ದನಿಸ್ತದೆ. ಅಂಥ ಕಲ್ಯಾಣ ಕ್ಷೇತ್ರದಲ್ಲಿ ಸಿದ್ದರಾಮನಿಗೆ, ಅಕ್ಕ ಮಹಾದೇವಿಗೆ, ಅನೇಕರಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ಇರ್ತಾರೆ. ಇಲ್ಲಿ ಲಿಂಗದ ಬಗ್ಗೆ ಹೇಳುವಂಥವರಾಗ್ತಾರೆ.
ಲಿಂಗ ಪ್ರತಿಯೊಬ್ಬರಿಗೂ ಬೇಕಾಗ್ತದೆ. ಆ ಲಿಂಗ ಮಹಿಮೆಯನ್ನು ಜ್ಯೋತಿ ಮುಟ್ಟಿದ ಬತ್ತಿಯೆಲ್ಲ ಜ್ಯೋತಿ ಎಪ್ಪುದಯ್ಯ. ಈ ಮಾಂಸಮಯವಾಗಿರ್ತಕ್ಕಂಥ ನಮಗೆ ದೀಕ್ಷೆ ಆಗೋಕ್ಕಿಂತ ಪೂರ್ವದಲ್ಲಿ ಇದೇನು ಮಾಂಸಮಯ. ತ್ಯಾಗಂಗ, ಯೋಗಂಗ, ಭೋಗಂಗ ಅಂತ ಇದೆ. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಈ ಅಂಗಗಳಿಗೆ ಅನುಗುಣವಾಗಿ ಇಷ್ಟಲಿಂಗ, ಭಾವಲಿಂಗ, ಪ್ರಾಣಲಿಂಗ ಇದನ್ನು ನಾವು ಅಳವಡಿಸಿಕೊಂಡಾಗ ತ್ಯಾಗಂಗ, ಯೋಗಂಗ, ಭೋಗಂಗ ಆಗ್ತದೆ. ಅದನ್ನು ಜ್ಯೋತಿ ಮುಟ್ಟಿದ ಬಳಿಕ ಬತ್ತಿ ಜ್ಯೋತಿಯೇ ಆಗ್ತದೆ. ಲಿಂಗ ಮುಟ್ಟಿದ ಈ ಶರೀರ ಯಾವಾಗ ಲಿಂಗ ದೀಕ್ಷೆ ಆಗ್ತಂತ ಕೇಳಿದರೆ ನಮ್ಮ ಲಿಂಗಾಯತ ಪರಂಪರೆಯಲ್ಲಿ ಗರ್ಭದಲ್ಲಿಯೇ ಲಿಂಗ ಸಂಸ್ಕಾರ ಶುರು ಆಗ್ತದೆ. 7 ತಿಂಗಳು ಇರುವಾಗ ಗರ್ಭಕ್ಕೆ ಗುರುಗಳು ಲಿಂಗ ದೀಕ್ಷೆ ಕೊಡ್ತಾರೆ. ಇಲ್ಲಿ ಕೊಡ್ತಾರಿಲ್ಲ ಗೊತ್ತಿಲ್ಲ, ಕೊಡ್ತೀರ ಸ್ವಾಮಿ? ಗರ್ಭಕ್ಕೆ ಲಿಂಗ ಧಾರಣೆ ಇದೆ. 7 ತಿಂಗಳಲ್ಲಿ ಗರ್ಭಕ್ಕೆ ಲಿಂಗ ಧಾರಣೆ ಯಾಕಂತಂದರೆ ಆ ಮಗುವಿಗೆ ಸಂಸ್ಕಾರ ಬರಲಿ, ಆ ಮಗುವಿಗೆ ಅಲ್ಲಿಂದಲೇ ಲಿಂಗದ ಸಂಸ್ಕಾರ ಬರಲಿ, ತಾಯಿ ಸಮೇತವಾಗಿ ಲಿಂಗ ಸಂಸ್ಕಾರವನ್ನು ಪಡಿಬೇಕು ಅನ್ನೋಗೋಸ್ಕರ ಗರ್ಭಕ್ಕೆ ಲಿಂಗ ಕಟ್ತಾರೆ. ಗರ್ಭದಾದ ಮೇಲೆ ಅದು ಮಗು ಹುಟ್ಟಿದ ಮೇಲೆ 5 ಲಿಂಗ, 5 ಅಂತ ಕಟ್ತೇವೆ. 5 ಲಿಂಗ ಆದಮೇಲೆ ಮುಂದೆ ಅದೇ 7-8 ವರ್ಷಕ್ಕೆ ಮಗು ತಿಳುವಳಿಕೆ ಬರ್ತೈತಿ, ಸ್ಕೂಲಿಗೆ ಹೋಗುವಂಥದ್ದು. ಆಗ ಲಿಂಗ ದೀಕ್ಷೆ ಕೊಡ್ತಾರೆ. ಆಗಿಂದವ ಅದನ್ನು ಪೂಜೆ ಮಾಡ್ತಾ ಹೋಗಬೇಕು. ಇದು ಪರಂಪರೆ. ಹಾಗೆ ಅದೆಲ್ಲ ಜ್ಯೋತಿ ಮುಟ್ಟಿದ ಬತ್ತಿ ಜ್ಯೋತಿ ಆಗಬೇಕು, ಲಿಂಗ ಮುಟ್ಟಿದ ಕಾಯ ಲಿಂಗವಾಗಬೇಕು, ಮೋಸಮಯವಾಗಿರ್ತಕ್ಕಂಥ ಕಾಯ ಮಂತ್ರಮಯವಾಗಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಆ ಲಿಂಗ ಧಾರಣೆ ಮಾಡಬೇಕು. ಹೆಂಗೆ ಸಾಗರವನ್ನು ಮುಟ್ಟಿದ ನದಿಗಳೆಲ್ಲ ಸಾಗರ ಹೋಲ್ತವೋ, ಲಿಂಗವನ್ನು ಮುಟ್ಟಿದ ದೇಹ ಲಿಂಗ ಹೋಗಬೇಕು. ಹಾಗೆ ಪ್ರಸಾದ ಮುಟ್ಟಿದ ಪದಾರ್ಥವೆಲ್ಲ ಪ್ರಸಾದವಾಗ್ತವೆ. ಲಿಂಗವ ಮುಟ್ಟಿದ ಅಂಗಗಳೆಲ್ಲ ಲಿಂಗ ಒಪ್ಪುವಯ್ಯ. ಲಿಂಗ ಮುಟ್ಟಿದ ಅಂಗಗಳೇನೋ ಲಿಂಗ ಆಗ್ತದೆ. ಎಲ್ಲ ಲಿಂಗ ಯಲ್ಲಪ್ಪ ನಿಮಗೆಲ್ಲ ಗೊತ್ತಿದೆ. ಯಲ್ಲಪ್ಪ ಸಿದ್ಧಲಿಂಗನ ಹತ್ತಿರ ಬಂದಾಗ ಅವನಿಗೆ 3 ದಿವಸ ಮಣ್ಣಲ್ಲಿ ಮುಚ್ಚಿಟ್ಟ ಸಿದ್ಧಲಿಂಗ. ಉಳಿದ್ರೆ ಎಬ್ಬಿಸ್ತೀನಿ ಕೈ ಹಿಡಿದು, ಇಲ್ಲ ಅಂತಂದ್ರೆ ಅಲ್ಲೇ ಮಣ್ಣು ಮುಚ್ತೀನಿ ಅಂತ. ಆದರೆ 3 ದಿವಸ ನಂತರನ ನೋಡಿದಾಗ ತೇಜೋಮೂರ್ತಿಯಾಗಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣ್ತಕ್ಕಂಥ ಯಲ್ಲಪ್ಪ, ನೀನು ಯಲ್ಲಪ್ಪಲ್ಲಪ್ಪ, ಎಲ್ಲ ಲಿಂಗ, ನೀನು ಎಲ್ಲರ ಲಿಂಗ ಅಂತ ಎಬ್ಬಿಸ್ತಾನೆ ಸಿದ್ಧಲಿಂಗ. ಲಿಂಗ ರೂಪವಾಗ್ತ. ಗುರು ಮುಟ್ಟಿದ ಹಸ್ತ, ಗುರು ಮುಟ್ಟಿದ ಶರೀರ ಗುರು ಆಗ್ತದಂತ ಅವನಿಗೆ ದೀಕ್ಷೆಯನ್ನು ಕೊಟ್ಟು ಹೋಗು ಸಂಚಾರ ಮಾಡುತ್ತಾ ಭಕ್ತರು ಉದ್ಧಾರ ಮಾಡುವಂತ ಕಳಿಸ್ತಾನೆ. ಹಾಗೆ ಸಕಲೇಶ್ವರ ದೇವ ನಿಮ್ಮ ಮುಟ್ಟಿದವರೆಲ್ಲರೂ ನಿಮ್ಮನ್ನು ತಪ್ಪವರು. ಈಗ ಶ್ರಾವಣ ಮಾಸದಲ್ಲಿ ಮಲ್ಲಯ್ಯನ ಲಿಂಗ ಮುಟ್ಟಿ ನಮಸ್ಕಾರ ಮಾಡುವಂಥದ್ದು ಇಲ್ಲಿ ಶ್ರೀಶೈಲದಲ್ಲಿಯೂ ಕೂಡ ಐತಿ. ಒಂದು ಸಂದರ್ಭದಲ್ಲಿ ಇಡ್ತಾರೆ, ಮೊದಲೆಲ್ಲ ಇಟ್ಟಿದ್ರು. ಏನು 12 ಜ್ಯೋತಿರ್ಲಿಂಗಗಳದಾವಲ್ಲ, ಸೌರಾಷ್ಟ್ರ ಸೋಮನಾಥಂಚ ಶ್ರೀಶೈಲ ಮಲ್ಲಿಕಾರ್ಜುನಂ ಉಜ್ಜೈನಂ ಮಹಾಕಾಲ ಓಂಕಾರ ಮವಲೇಶ್ವರಂ ಪರಲ್ಯಾಮೋಜನಾಥಂಚ ಢಾಕಿನಂ ಭೀಮಶಂಕರಂ ಸೇತು ಬಂದೇತು ರಾಮೇಶಂ ನಾಗೇಶಂ ದಾರುಕಾವನೆ ವಾರಣಾಸಂತು ವಿಶ್ವೇಶಂ ತ್ರಂಬಿಕಂ ಗೌತಮಿ ತಟೆ. ಏನು 12 ಜ್ಯೋತಿರ್ಲಿಂಗಗಳದಾವಲ್ಲ, ಮೂಲತಃ ಮೊದಲಲ್ಲಿ ಅದು ಮುಟ್ಟಿ ನಮಸ್ಕಾರ ಮಾಡುವಂಥದ್ದು. ಯಾಕಂದ್ರೆ ಇವರೆಲ್ಲ ಲಿಂಗ ಮುಟ್ಟಿ ನಮಸ್ಕಾರ ಮಾಡಲಿ, ಇವರೆಲ್ಲ ಲಿಂಗ ಸ್ವರೂಪಿಗಳಾಗಲಿ ಅನ್ನುವಂಥ ಭಾವನೆ ಇತ್ತು. ಯಾಕಂದ್ರೆ ಯಾರ್ಯಾರು ಹೆಂಗೆ ಬರ್ತಾರೆ ಗೊತ್ತಿಲ್ಲ ಅನ್ನೋಗೋಸ್ಕರ ಅಲ್ಲೇ ಬಾಗಿಲಿಗೆ ನಮಸ್ಕಾರ ಮಾಡಿ ಹೋಗುವಂಥದ್ದಾಗಿತ್ತು. ಈಗ ಆಗ ಆಗಬಾರ್ದಂತ ಈ ಸಲ ಅಲ್ಲ, ಪ್ರತಿ ವರ್ಷ ನಮ್ಮಲ್ಲಿ ಗುಣಕಿಯಲ್ಲಿ ಅಮಾವಾಸ್ಯೆ ದಿವಸ ಗಂಗೆಯನ್ನು ತಂದು ಪ್ರತಿಯೊಬ್ಬರು ಗಂಗೆಯನ್ನು ಹಾಕ್ತೇವೆ. ಗಂಗಾ ಅಲ್ಲದು, ಗಂಗಾ ನರ್ಮದಾ ಸಿಂಧು ಏನಿಲ್ಲ, ಗಂಗೆ ಚಮನೆ ಚೇವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಹರಿತ. ಈ ಭಾರತ ದೇಶ ತುಂಬೆಲ್ಲ ಹರಿತಕ್ಕಂಥ ನದಿಗಳೆಲ್ಲ ಏನಾಗ್ತಾಯಿದೆ ಅಂದರೆ ಆ ಜಲದಲ್ಲಿ ಬಂದು ಇವೇ, ಆ ಒಂದೇ ಜಲ ಅಲ್ಲ, ಎಲ್ಲ ಜಲ ಒಂದೇ ರೂಪದಲ್ಲಿ ಇದ್ದಾವೆ ಅಂತ ಹಾಕಿ ನಮಸ್ಕಾರ ಮಾಡಿ ಮುಟ್ಟಿ ನಮಸ್ಕಾರ ಮಾಡುವಂಥದ್ದು. ಶ್ರೀಶೈಲದಲ್ಲೂ ಕೂಡ ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಒಂದು ದಿವಸ ಹೇಳ್ತಾರಲ್ಲಿ. ಆದರೆ ನಾವು ಮೊನ್ನೆ ಹೋದಾಗ, ಶ್ರಾವಣಕ್ಕಿಂತ ಮೊನ್ನೆ ಹೋದಾಗ ತ್ರಂಬಕೇಶ್ವರದಲ್ಲಿ ಮುಟ್ಟಿತ್ತು ಮೊದಲು, ಈಗ ಅಲ್ಲಿಂದ ಬಿಟ್ಟಿದ್ದಾರೆ. ಗೃಷ್ಣೇಶ್ವರದಲ್ಲಿ ಕೂಡ ಗೃಷ್ಣೇಶ್ವರ ಒಂದು ಮುಟ್ಟಿದೆ, ಮುಟ್ಟಿ ನಮಸ್ಕಾರ ಮಾಡುವಂಥದ್ದು. ಹಾಗೆ ಓದ್ತಾ ಇರ್ತಾರೆ, ಹಾಗೆ ಮುಟ್ಟಿ ನಮಸ್ಕಾರ ಮಾಡುವಂತಿರ್ತಾರೆ, ಕುತ್ಕೋಬಿಡಲ್ಲ, ಅಂದು ಜನ ಅಷ್ಟೊಂದಿದೆ. ಹೀಗಲ್ಲಿ ಲಿಂಗವನ್ನು ಮುಟ್ಟಿದ ಬಳಿಕ ಸಕಲೇಶ್ವರ ನಿಮ್ಮ ಮುಟ್ಟಿದವರು ನಿಮ್ಮನ್ನು ತಪ್ಪವರೇ.
ಹಾಗೆ ಲಿಂಗವೆಂಬುದು ಸರ್ವಕಾರಣ ನಿರ್ಮಲ, ಲಿಂಗವೆಂಬುದು ಸಚ್ಚಿದಾನಂದ ಪರಿಪೂರ್ಣ, ಲಿಂಗವೆಂಬುದು ಸರ್ವ ಲೋಕಕ್ಕುತ್ಪತ್ತಿ ಕಾರಣ, ಲಿಂಗವೆಂಬುದು ಸರ್ವ ತತ್ವಪೂರ್ಣ ನಿಜ ಚೈತನ್ಯ, ಲಿಂಗವೆಂಬುದು ಶರಣನ ಹೃದಯದಲ್ಲಿ ಬೆಳಗುವ ಜ್ಯೋತಿರ್ಮಯ ಲಿಂಗವು. ಇಂತಿವ ಲಿಂಗದ ಮರ್ಮವನ್ನು ಅರಿಯದವನೇ ಅರಿವನು ನಿಜ ಗುರು ಸ್ವತಂತ್ರ ಸಿದ್ದೇಶ್ವರ. ಲಿಂಗ ಅಂತಂದ್ರೆ ನಿರ್ಮಲವಾಗಿರ್ತಕ್ಕಂಥದ್ದು, ಲಿಂಗ ಅಂದರೆ ನಿರ್ಮಲ ಸ್ವಚ್ಛವಾಗಿರ್ತಕ್ಕಂಥದ್ದು. ಲಿಂಗವನ್ನು ನೋಡ್ತಾ ನೋಡ್ತಾ ಆ ಲಿಂಗದಲ್ಲಿ ಚುಕ್ಕಿ ಕಾಣ್ತದೆ, ಲಿಂಗದಲ್ಲಿ ಚುಕ್ಕಿ ಇದೆ. ಆ ಚುಕ್ಕಿಯನ್ನು ನೋಡ್ತಾ ನೋಡ್ತಾ ಲಿಂಗ ರೂಪದಲ್ಲಿರ್ತಕ್ಕಂಥ ಕಪ್ಪು ಆಗಿರ್ತಕ್ಕಂಥ ಲಿಂಗವನ್ನು ಮರೆತು ಬರೀ ಚುಕ್ಕಿಯನ್ನೇ ಕಾಣ್ತಾ ಇರಬೇಕು. ಚುಕ್ಕಿಯನ್ನು ನಮ್ಮ ನೇತ್ರದಿಂದ ಮೂಗಿನ ತುದಿಯ ಮೂಲಕ 1 ಫೀಟು ಅಂದರೆ 12 ಇಂಚ್ ದೂರ ಇರಬೇಕು. ನಮ್ಮ ಉಸಿರನ್ನು ಅದಕ್ಕೆ ತಾಕ್ತಾ ಇರಬೇಕು. ಯಾಕಂದರೆ ರೇಚಕ ಪೂರಕ ಪ್ರಾಣಾಯಾಮದ ಕೂಡ ಅದರ ಜೊತೆಗೆ ಆ ಗಾಳಿಯ ಜೊತೆಗೆ ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನೋ ಹಾಗೆ ಈ ಸುಳಿಯುವ ಆತ್ಮ ಉಸಿರಾಟದ ಜೊತೆಗೆ ಅದನ್ನು ತದೇಕ ದೃಷ್ಟಿಯಿಂದ ನೋಡ್ತಾ ನೋಡ್ತಾ ಆ ಕಪ್ಪಾಗಿರ್ತಕ್ಕಂಥ ಬಣ್ಣ, ಕೆಳಗಿರ್ತಕ್ಕಂಥ ಸಾಮಾನುಗಳು, ಪೂಜೆ ಸಾಮಗ್ರಿಗಳೆಲ್ಲ ಮರೆತು ಹೋದಾಗ ಮಾತ್ರ ಲಿಂಗ ಅಂಗ ಒಂದಾಗಲಿಕ್ಕೆ ಸಾಧ್ಯ ಆಯಿತು. ಆದರೆ ಲಿಂಗವನ್ನು ಹಿಡ್ಕೊಂಡಿರ್ತೇವೆ, ಜಲ್ದಿ ಆಯ್ತಿಲ್ಲ, ಅಡುಗೆ ಆಫೀಸ್ ಟೈಮ್ ಆಗ್ಯದ ಅಂತ ನಾವು ಹೇಳಿದ್ರೆ ನಮ್ಮನೆ ನೋಡ್ತೇವೆ. ನಾವೆಲ್ಲ ಸಾಲಾಗಿ ದೇವ್ರ ಫೋಟೋಗಳು ಹಾಕಿರ್ತೇವೆ, ಎಲ್ಲ ದೇವ್ರ ಫೋಟೋ ಇರ್ತಾವೆ, ಎಲ್ಲ ದೇವ್ರ ಫೋಟೋಗಳು ಇರ್ತಾವೆ. ಅದಕ್ಕೆ ಬೆಳಗ್ತಾ ಜಲ್ದಿ ಅಡುಗೆ ಮಾಡು ಓಂ ನಮಃ ಶಿವಾಯ ಅಂತ. ಆಫೀಸ್ ಟೈಮ್ ಆಗ್ಯದ, ವಿಜಯಪುರಕ್ಕೆ ಹೋಗ್ಬೇಕು, ಬೆಳಗ್ತಾ ಇದ್ದಾರೋ ದೇವ್ರನ್ನ ಸ್ಮರಣೆ ಮಾಡ್ತಾರೋ. ಆ ಮಗು ಅಳ್ತಾ ಇದೆ ನೋಡು, ಅದಕ್ಕೆ ಏನಾಗ್ಯದ ನೋಡು, ಶಿವ ಶಿಕ್ಷೆ ಒಂದು. ಆಮೇಲೆ ಪೂಜೆ ಕೂತಾಗ ಏನಾದ್ರು ಸೊಳ್ಳೆ ಗಿಳೆ ಬಂದ್ರೆ ಅದಕ್ಕೆ ಹೊಡಿಯುವಂಥದ್ದು. ಸೊಳ್ಳೆ ಅವೆಲ್ಲ ಬರ್ತವೆ, ಅವೆಲ್ಲ ಹೋಗ್ಬೇಕು ಪಾಪ. ಹೆಂಗೆ ಕೂತ್ಕೊಳ್ಬೇಕು ಅಂತಂದರೆ ನಿಮ್ಗೆ ಯಡಿಯೂರು ಸಿದ್ಧಲಿಂಗ ಕೂತಿದ್ದಾನೆ. ಒಬ್ಬ ಹೆಣ್ಮಗಳು ಭಕ್ತಳ ಊಟಕ್ಕೆ ಹೇಳಿರ್ತಾಳೆ. ಊಟಕ್ಕೆ ಹೇಳಾದಾಗ ಆಕಿ ಆ ಊರಾಗ ಸ್ವಲ್ಪ ಏನೋ ತೊಂದರೆ ಆಗಿರ್ತದೆ, ಮರ್ತು ಬಿಟ್ಟಳು. ಕೂತ ಆಗ ಬರ್ತಾಳೆ ಈಗ ಬರ್ತಾಳೆ ಅಂಥೇಳಿ ಕೂತ್ಕೊಂಡ ಹೇಳೇ ಇಲ್ಲ. 12 ವರ್ಷ ಕೂತ್ಕೊಂಡ ಅಡುಗೆ ಮಾಡಿಟ್ಟಾಳ. ಗುರು ಇಬ್ಬರು ಗಂಡ ಹೆಂಡತಿಗೂ ಜಂಗಮ ಪ್ರೇಮಿ. ಅಡುಗೆ ಮಾಡಿಟ್ರ ಊರಲ್ಲಿ ಗಲಾಟೆ ಆಗಿತ್ತು, ಏನು ಮಾಡಂತ ಮರೆತು ಬಿಟ್ಟರು. ಆದರೆ ಸಿದ್ಧಲಿಂಗ ಆಗ ಕರೆಯಕ್ಕೆ ಬರ್ತಾರೆ, ಈ ಕರೆಯಕ್ಕೆ ಬರ್ತಾರೆ ಅಂತ ಕೂತ್ಕೊಂಡ ಎಷ್ಟೊತ್ತು ಕೂತ್ಕೋತಾನ. ಆಗ ಅವನು ಮಾಡ್ತಾನೆ, ಈ ಲೇಟರ್ ಆಯಿತು ಭಗವಂತನ ಧ್ಯಾನ ಮಾಡುವಂಥ ಭಗವಂತನ ಧ್ಯಾನದಲ್ಲಿ ಕೂತ್ಬಿಡ್ತಾರೆ. ಭಗವಂತನ ಧ್ಯಾನ ಮಾಡ್ತಾ 12 ವರ್ಷ ಕಳೆದಿದ್ದು ಗೊತ್ತಾಗಲಿಲ್ಲ. ಹುತ್ತ ಬೆಳೆದಾದ ಮೇಲೆ ಮತ್ತೆ ಊರಿನ ಪರಿಸ್ಥಿತಿ ಸಮ ಆಗ್ತದೆ. ಆಗ ಇವರು ಮನೆ ಆಕಳ ದನಗಾಯಿಗಳು ತೊಗೊಂಡು ಹೋಗಿರ್ತಾರೆ. ದನಗಾಯಿಗಳು ತೊಗೊಂಡು ಹೋದಾಗ ಅಲ್ಲಿ ಆ ಹುತ್ತಿನ ಹತ್ತಿರ ಹೋಗಿ ಹಾಲನ್ನು ಎರೆದು ಬರ್ತಾಯಿತ್ತು ಆಕಳ. ಯಾವಾಗ ಹಾಲಲ್ಲಿ ಎರೆದು ಬರ್ತಾಯಿತ್ತು, ಮನೆಗೆ ಬಂದು ಕರೆದಾಗ ಹಾಲೇ ಕೊಡ್ತಿದ್ದಿಲ್ಲ ಆಕಳ. ದನ ಕಾಯುವವರೆಗೆ ಬೈತಾರೆ ಇವರು, ಆಕಳ ಹಾಲೇ ಕೊಡ್ತಾ ಇಲ್ಲ, ಸರಿಯಾಗಿ ಮೇಯಿಸ್ತಾ ಇದ್ದೀಯೋ ಇಲ್ಲೋ, ನೀನೇ ಹಾಲು ಕುಡಿಯಾಗಿತ್ತೀವೋ ಅಂತ ಬೈತಾರೆ. ಇಲ್ಲ ಯಜಮಾನ್ರಿ, ನಾ ಹಂಗೇನು ಮಾಡಿಲ್ಲ, ದನಗ ಕಾಯೋದಂತೆ ಕೆಲಸ, ಮೇಯಿಸ್ತಾ ಇದ್ದೀನಿ. ಒಂದು ದಿವಸ ಆಕಳ ತಗೊಂಡವನು ದನಗಾಹಿ ಬರ್ತಾ ಇರ್ತಾನೆ, ಹಿಂದೆ ಇವರು ಬರ್ತಾರೆ, ಭಕ್ತ ಇಬ್ಬರು ಗಂಡ ಹೆಂಡತಿ ನೋಡ್ತಾರೆ. ಆಕಳ ಮೈತದ, ಚೆನ್ನಾಗಿ ಮೈತದ, ಆ ಹಾಲು ಕೊಡಂಗಿಲ್ಲ ಅಂತ ವಿಚಾರ ಮಾಡಿ ಆ ಹುತ್ತಿನ ಹತ್ತಿರ ಹೋಗಿ ಹಾಲನ್ನು ಹಾಕ್ತಾ ಇರ್ತದೆ. ಆಕಳ ಹಾಲನ್ನು ತನ್ನಷ್ಟಕ್ಕೆ ತಾನೇ ದಾರಿ ಎರಿತಾ ಇರ್ತದೆ. ಆಗ ಅವರು ಗೊತ್ತಾಗ್ತದೆ, ಹತ್ತಿರ ಬಂದು ನೋಡ್ತಾರೆ, ಒಳಗಿನ ಮಂತ್ರ ಶಬ್ದ ಕೇಳ್ತಾ ಇರ್ತದೆ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆಗ ಅವರಿಗೆ ಜ್ಞಾಪಕ ಬರ್ತದೆ, ನಾನು 12 ವರ್ಷದ ಹಿಂದೆ ಒಬ್ಬ ಮಹಾತ್ಮರಿಗೆ ಮನೆಗೆ ಭಿನ್ನಹ ಕೊಟ್ಟಿದ್ದೆ, ಪ್ರಸಾದಕ್ಕೆ ಬಾ ಅಂತ ಹೇಳಿದ್ದ, ಕರೆದಿಲ್ಲ, ಮರೆತು ಹೋದಲ್ಲ ಅಂತ ತಿಳ್ಕೊಂಡು ಪಶ್ಚಾತ್ತಾಪಟ್ಟು ಆಗ ಅವ್ರು ಏನು ಮಾಡ್ತಾರೆ, ಊರಿನ ಆಕಳಗಳಿಂದ, ಊರಿನೆಲ್ಲ ಹಸುಗಳಿಂದ ಹಾಲನ್ನು ತೆಗೆದು ನೀರು ಹಾಕಲಿಲ್ಲ, ಹುತ್ತ ಕರಗಕ್ಕೆ ಹಾಲನ್ನು ಹಾಕಿದ್ರು, ಹುತ್ತ ಕರಗೋಯ್ತು. ಆಗ ಅವ್ರಿಗೆ ನಮಸ್ಕಾರ ಮಾಡಿ ಕರ್ಕೊಂಡು ಹೋಗ್ತಾರೆ. ಬರ್ರಿಯಪ್ಪ, ಕ್ಷಮೆ ಆಗೈತಿ, ನಿಮಗೆ ಇಷ್ಟೊತ್ತಿಗೆ ನಾವು ಕಾಯಿಸಿದ್ದೇವೆ,
ಆಗ ಮನೆಗೆ ಬಂದಂತಾರೆ ಅಡುಗೆ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಅಡುಗೆ ಮಾಡಕ್ಕೆ ಹೋಗ್ಬೇಡ್ರಿ, ಅವತ್ತು ನನಗಾಗಿ ಏನು ಮಾಡಿದ್ರಲ್ಲ ಗಡಿಗೆ ಒಳಗೆ ಮುಚ್ಚಿಟ್ಟಿರಲ್ಲ ಅದು ತೆಗೀರಿ, ಹಾಗೆ ಐತಿ ಅಂತ ಅಟ್ಟದ ಮೇಲೆ ಇಟ್ಟಿದ್ರು. ಜಗಳ ಆಗ್ತಾಯಿತ್ತು, ಹಾಗೆ ಇಟ್ಟಿದ್ರು ಅವರು. 12 ವರ್ಷ ಹಿಂದೆ ಮಾಡಿದಂಥ ಅಡುಗೆ ಈಗ ಮಾಡಿದ ಹಾಗೆ ಬಿಸಿ ಬಿಸಿ ಅಡುಗೆ ಇತ್ತು. ಅಂಥ ಶಕ್ತಿಯನ್ನು ಏಕಾಗ್ರತೆಯಿಂದ, ಧ್ಯಾನದಿಂದ, ಉಪಾಸನೆಯಿಂದ, ಪೂಜೆ ಮಾಡೋದ್ರಿಂದ, ಭಗವಂತನಲ್ಲಿ ಧ್ಯಾನ ಮಾಡೋದ್ರಿಂದ ಆಗ್ತದೆ. ಈಗ ನೀವೆಲ್ಲರೂ ಮಳೆ ಸಾಕಾಗ್ಯದಲ್ಲ, ಏಕಾಗ್ರತೆಯಿಂದ ಸಾಕಪ್ಪ ಭಗವಂತ ಮಳೆ ಸಾಕು. ನಮ್ಮ ಬೆಳೆ ಎಲ್ಲ ನೀರು ಹತ್ತಿ ಒಣಗಾಕತ್ತವ ಅಲ್ಲ, ಅಡ್ಡ ಬೀಳಗತ್ತವ, ಎಲೆಯೆಲ್ಲ ಹಳದಿ ಆಗತ್ತವ ಅಂತ ಕೇಳ್ಕೊಂಡ್ರೆ ಆ ಭಗವಂತ ಮತ್ತೆ ಕೊಡ್ತಾನೆ. ಏಕಾಗ್ರತೆಯಿಂದ ಮಾಡುವಂಥ ಧ್ಯಾನ ಇದೆಯಲ್ಲ ಅದು ಮುಖ್ಯ. ಅಂಥ ಏಕಾಗ್ರತೆಯನ್ನು ನಮ್ಮಲ್ಲಿ ಬಂದಾಗ ಲಿಂಗ ದೇವ ಅಷ್ಟೇ ಇಲ್ಲ, ಎಲ್ಲರೂ ಒಲಿತಾರೆ, ಭಗವಂತನೇ ಬಂದು ಒಲಿತಾನೆ. ಹಾಗಿವತ್ತಿಲ್ಲಿ ಲಿಂಗವೆಂಬುದು ಸರ್ವಕಾರಣ ನಿರ್ಮಲ, ಸರ್ವಕ್ಕೆ ಕಾರಣ, ಅದು ನಿರ್ಮಲವಾಗಿರ್ತಕ್ಕಂಥದ್ದು. ಲಿಂಗವೆಂಬುದು ಸಚ್ಚಿದಾನಂದ ಪರಿಪೂರ್ಣ, ಲಿಂಗವೆಂಬುದು ಸರ್ವಲೋಕಕ್ಕೆ ಉತ್ಪತ್ತಿ ಕಾರಣ, ಸರ್ವಲೋಕ ಉತ್ಪತ್ತಿಗೆ ಕಾರಣವಾಗಿರ್ತಕ್ಕಂಥದ್ದು ಲಿಂಗ. ಲಿಂಗವೆಂಬುದು ಸರ್ವತತ್ವಪೂರ್ಣ ನಿಜ ಚೈತನ್ಯ. ಅಂಥ ಲಿಂಗವೆಂಬುದು ಶರಣರ ಹೃದಯದಲ್ಲಿ ಬೆಳಗುವ ಜ್ಯೋತಿರ್ಮಯ. ಅದು ಲಿಂಗ ಅಂತಂದರೆ ಬೆಳಗ್ತಕ್ಕಂಥ ಜ್ಯೋತಿ. ಅರುಹು ಅರಿಯಲೆಂದು ಕುರುಹು ಕೈಯಲ್ಲಿ ಕೊಟ್ಟ, ಅರುಹು ಅರಿಯಲೆಂದು ಕುರುಹು ಕೈಯಲ್ಲಿ ಕೊಟ್ಟ, ಕುರುಹನ್ನೇ ಮರೆದು ಅರುವನ್ನೇ ಹರಿದು ಮತ್ತೇನು ಕುರುಂಬರಿಗೆ ನೆತ್ತಣವ ಮುಕ್ತಿಯೋ ರಾಮನಾಥ. ಅರುವ ಮತ್ತು ಆ ಅರುವ ಅರಿವು ಆಗಬೇಕಾಗಿತ್ತಂದ್ರೆ ಕುರುಹು ಕೈಯಲ್ಲೇ ಕೊಟ್ಟ, ಕುರುವನ್ನೇ ಮರೆತ, ಅರುವನ್ನೇ ಹರಿದ. ಆದರೆ ಈ ಮರೆತಂಥವನಿಗೆ ಮರೆತಂಥ ಕುರುಂಬ ಅಂದ್ರೆ ಕುರುಬ ಅಂತಂದರೆ ದಡ್ಡ. ಮತ್ತು ಜಾತಿ ಕುರುಬರಲ್ಲ, ಮತ್ತು ನಾ ಜಾತಿ ಕುರುಬರು ಬರೋಂಗಿಲ್ಲ. ಕುರುಬ ಅಂದರೆ ದಡ್ಡ ಅಂತ. ಒಂದು ಕುರಿ ಹಿಂದೆ ಹೋಯ್ತು, ಇನ್ನೊಂದು ಕುರಿ ಹಿಂದೆ ಹೋಗ್ತದೆ. ಶಿಶುನಾಳ ಶರೀಫ್ ಹಾಡಿದರು ಕುರುಬರು ನಾವು ಕುರುಬರು ಅಂತೇಳಿ. ಅದು ಜಾತಿವಾಚಕ ಅಲ್ಲ, ತತ್ವವಾಚಕ ಪದ. ತತ್ವವಾಚಕ ಪದ ಅಂತ ತಿಳ್ಕೊಬೇಕು ನಾವೆಲ್ಲ. ಯಾಕಂದರೆ ಅಲ್ಲಿ ಕುರುಬರು ನಾವು ಕುರುಬರು ಅಂತ ಹಾಡಲಿಕ್ಕೆ ನಾವು ಏನು ಮಾಡ್ತಾಯಿದ್ವಿ, ಆರೋಪ ಮಾಡಿಕೊಂಡು ಶರೀಫ ನಮ್ಮ ಮೇಲೆ ಹಾಡಿದ್ದಾನೆ, ನಾವು ಕುರುಬ ಸಮಾಜದವರು, ಹಾಲು ಮತದವರು, ಅದಕ್ಕೆ ನಮ್ಮ ಮೇಲೆ ಹಾಡಿದ್ದಾನೆ ಅಂತಂತೇವಿ. ಅಲ್ಲ, ಅಜ್ಞಾನ ಅಂತ ಅರ್ಥ ಆಗ್ತದೆ ಅಲ್ಲಿ. ಅಂದರೆ ಕುರಿ, ಎಮ್ಮೆ, ಆಕಳ, ಕುರಿ ಅಂತ 3 ಇದೆ ತಿಳ್ಕೊಳ್ರಿ. ನಮ್ಮ ಮನೆಯಲ್ಲಿ ಕುರಿ ಮತ್ತು ಆಕಳ, ಎಮ್ಮೆ, ಈ 3ರಲ್ಲಿ ಕುರಿ ಏನು ಮಾಡ್ತತಿ ಅಂತಂದರೆ ಕೇವಲ ಬಾಯಿ ಹಾಕೇ ನೀರು ಕುಡಿತದೆ, ಕಾಲು ಒಳಗಡೆ ಹಂಗಿಲ್ಲ ನೀರಾಗ, ಬರೀ ಬಾಯಿ ಅಷ್ಟೇ ಮುಂದೆ ಮಾಡ್ತದೆ. ಆಕಳ ಏನು ಮಾಡ್ತದೆ, 2 ಕಾಲನ್ನು ಮುಂದಿಟ್ಟು ನೀರಾಗಿಟ್ಟು ನೀರು ಕುಡಿತದೆ. ಆದರೆ ಎಮ್ಮೆ ಮಾತ್ರ 4 ಕಾಲಲ್ಲ, ಮೈಯೆಲ್ಲ ಒದ್ದಾಡಿ ನೀರಾಡಿ ಮಾಡಿ ನೀರು ಕುಡಿತದೆ. ಎಷ್ಟು ವ್ಯತ್ಯಾಸ ಅದು. ಈ ವಿಚಾರವನ್ನು ಇಟ್ಟುಕೊಂಡು ಶರೀಫರು ಹಾಡಿದ್ದಾರೆ. ಕುರಿ ತಕ್ಕಂಥ ಈ ಕುರಿ ಮನಸ್ಸೆನ್ನುವಂಥದ್ದು ಕುರಿಯನ್ನು ಮಾಡಿದ್ರು, ದೇಹ ಎನ್ನುವಂಥದ್ದು ಕುರುಬ ಅಂತ ಮಾಡಿದರು. ಮನಸ್ಸು ದೇಹಗಳ ಸಂಬಂಧ ಇದೆ ಅಲ್ಲಿ. ಅಂದ್ರೆ ಇಂಥ ಕುರಿಯನ್ನು ನಾವು ಚೆನ್ನಾಗಿ ಪಳಗಿಸ್ಬೇಕು. ನಾವು ಆರೋಪ ಮಾಡಿಕೊಂಡು ನಮಗೆ ಹೇಳಿದ್ದಾರೆ ಅನ್ನುವಂಥ ಸುಮ್ಮನೆ ಅದು ಹೇಳ್ತಾ ಇದ್ದೀನಿ. ಇಲ್ಲಿ ಯಾವ ಸಮಾಜದಲ್ಲಿದ್ದರೂ ಕೂಡ ತಪ್ಪು ತಿಳಿಬಾರ್ದು. ಅದಕ್ಕಾಗಿ ಇಲ್ಲಿ ಆ ಲಿಂಗ ಎಂಬುದು ಸರ್ವಲೋಕಕ್ಕೆ ಉತ್ಪತ್ತಿಗೂ ಕಾರಣವಾಗಿರ್ತಕ್ಕಂಥದ್ದು. ಲಿಂಗ ಎಂಬುದು ಶರಣರ ಹೃದಯ ಕಮಲದಲ್ಲಿರ್ತಕ್ಕಂಥ ಜ್ಯೋತಿರ್ಮಯ ಬೆಳಕು. ಅಂಥ ಬೆಳಕನ್ನು ನಾವು ದೂರ ಎಲ್ಲರೂ ಏನು ಮಾಡ್ತಾಯಿದ್ದೀವಿ, ಗೂಟಕ್ಕೋ ಜಗಲಿ ಮೇಲೋ ಇಟ್ಟು ತಿರುಗಾಡ್ತಾ ಇದ್ದೇವೆ ಗೋಳವಾಗಿ. ಬೋರ್ಡ್ ಇಲ್ಲದ ಬಸ್ ಇದ್ದಂಗೆ, ಗುರುತಿಲ್ಲ ಯಾವ ಸಮಾಜದವರು ಅಂತ ಹೇಳೋಕ್ಕೆ ಅದು ಕುರಿ ಇಲ್ಲ. ಲಿಂಗಾಯತ ಸಮಾಜ, ಲಿಂಗ ಅಂತಂದರೆ ಪ್ರತಿಯೊಬ್ಬರೂ ಕೂಡ ಲಿಂಗಧಾರಿಣಿ ಆಗಬಾರ್ದು. ಏಕೆಂದರೆ ಬಸವಣ್ಣನ ಕಾಲದಲ್ಲಿ ಪ್ರತಿಯೊಬ್ಬರು ಲಿಂಗವನ್ನು ಕಟ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ಭಸ್ಮಧಾರಣೆ ಮಾಡಿದ್ದಾರೆ, ಪ್ರತಿಯೊಬ್ಬರು ರುದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ಗುರುಲಿಂಗ ಜಂಗಮರ ಪ್ರೀತಿಯನ್ನು ಭಕ್ತಿಯನ್ನು ಮಾಡಿದ್ದಾರೆ, ಅಷ್ಟಾವರಣ ಶಟಸ್ಥಲ ಪಂಚಾಚಾರಗಳನ್ನು ಅಳವಡಿಸಿಕೊಂಡಿದ್ದಾರೆ. ನಾವು ಕೂಡ ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಂಡ್ರೆ ತಪ್ಪಿಲ್ಲ. ಅದೇ ಜಾತಿಯವರು ಮಾಡಬೇಕು, ಇದೇ ಜಾತಿಯವರು ಮಾಡಬೇಕು ಅನ್ನೋದಿಲ್ಲ. ಬ್ರಹ್ಮನು ಕೂಡ ಕುರಿ ಕಾಯ್ದಿದ್ದಾನೆ, ಲಿಂಗ ಪೂಜೆ ಮಾಡಿದ್ದಾನೆ. ವಿಷ್ಣುನು ಕೂಡ ಕುರಿ ಕಾಯ್ದಿದ್ದಾನೆ, ಲಿಂಗನ ಕಟ್ಕೊಂಡಿದ್ದಾನೆ, ಲಿಂಗ ಪೂಜೆ ಮಾಡಿದ್ದಾನೆ. ಶಿವನು ಲಿಂಗರೂಪಿಯಲ್ಲಿ ಇದ್ದಾನೆ. ಹೀಗೆ ಪ್ರತಿಯೊಬ್ಬರು ಕೂಡ ಲಿಂಗಧಾರಣೆಯನ್ನು ಮಾಡಿದರೆ ಲಿಂಗವನ್ನು ನೆನೆಸ್ಕೊಂಡಿದ್ದಾರೆ. ಹೀಗಿಲ್ಲಿ ಅಂಥ ಲಿಂಗ ಪೂಜೆಯನ್ನು ಮಾಡುತ್ತಾ ಲಿಂಗದ ಬಗ್ಗೆ, ಮಹಿಮೆ ಬಗ್ಗೆ ಅನೇಕರು ಕೂಡ ಹೇಳಿದ್ದಾರೆ.
ಅಂಥ ಲಿಂಗವನ್ನು ಯಾರು ಕಟ್ಕೊಳ್ತಾರಲ್ಲ ಅದು ಅವರೆಲ್ಲ ಹೆಂಗಾಗ್ತಂತ ಕೇಳಿದರೆ ಹರಿಯುವ ನದಿಗೆಲ್ಲ ಮೈಯೆಲ್ಲ ಕಾಲು, ಹರಿಯುವ ನದಿಗೆ ಮೈಯೆಲ್ಲ ಕಾಲು, ಉರಿತಕ್ಕಂಥ ಅಗ್ನಿಗೆ ಉರಿಯುವ ಅಗ್ನಿಗೆ ಮೈಯೆಲ್ಲ ನಾಲಿಗೆ, ಬೀಸುವ ಗಾಳಿಗೆ ಮೈಯೆಲ್ಲ ಕೈ. ಈಶ್ವರ ನಿಮ್ಮ ಶರಣಂಗೆ ಸರ್ವಾಂಗ ಲಿಂಗ. ಲಿಂಗವನ್ನು ನಾವು ಕಟ್ಕೊಂಡು ಲಿಂಗ ಆರಾಧನೆ ಲಿಂಗ ಪೂಜೆಯ ಮಾಡ್ತಾ ಹೋದೇತಂದರೆ ನಮ್ಗೆ ಯಾಕೆ ಲಿಂಗ ಕಟ್ಟಬೇಕಂದ್ರೆ ನಮ್ಮ ಗಡಿಬಿಡಿ ವ್ಯವಹಾರ ಇರುವುದರಿಂದ ಮಲ್ಲಯ್ಯನ ಗುಡಿಗೆ ಆಗಲ್ಲ, ಒಂದೊಂದು ಸಲ ಬಂದು ಹೋಗೋಕ್ಕಾಗಲ್ಲ. ಆ ಮಲ್ಲಯ್ಯನೇ ಈತ ಮಲ್ಲಯ್ಯ, ಗುರುವಿನ ಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಆ ಲಿಂಗವೇ ಗುರು, ಜಂಗಮನ ಸಿಗಂಗಿಲ್ಲ, ಆ ಜಂಗಮನೇ ನೀನು ಅಂತ ಆ ಲಿಂಗಕ್ಕೆ ಪೂಜೆ ಮಾಡುವಂಥ ಸಂಪ್ರದಾಯ ನಮ್ಮದು. ಅದಕ್ಕಾಗಿ ಯಾರು ಲಿಂಗವನ್ನು ಕಟ್ಕೊಂಡಿದ್ದಾರೆ, ಲಿಂಗ ರೂಪ ಅಂತಂದರೆ ಹರಿಯುವ ನದಿಗೆಲ್ಲ ಮೈಯೆಲ್ಲ ಕಾಲು ಅಂತ ಹರಿತಾ ಇರ್ತಲ್ಲ, ಕಾಲೆಲ್ಲಿದೆ ಅದಕ್ಕೆ ಯಾವ ಕಾಲು ಅಂತ ಹೇಳೋಕ್ಕಾಗಲ್ಲ, ಮೈಯೆಲ್ಲ ಕಾಲು ಅಂತ. ಉರಿಯುವ ಅಗ್ನಿಗೆ ಮೈಯೆಲ್ಲ ನಾಲಿಗೆ, ಮೈಯೆಲ್ಲ ನಾಲಿಗೆ ಬೆಂಕಿಗೆ. ಹಾಗೆ ಬೀಸುವ ಗಾಳಿಗೆ ಮೈಯೆಲ್ಲ ಕೈ. ಹಾಗೆ ಗುಹೇಶ್ವರ ನಿಮ್ಮ ಶರಣಂಗೆ ಸರ್ವಾಂಗ ಲಿಂಗ ಅಂತ ಲಿಂಗವನ್ನು ಕಟ್ಕೊಳ್ಬೇಕು, ಲಿಂಗಧಾರಿಗಳಾಗಬೇಕು ಅನ್ನುವಂಥದ್ದನ್ನು ಇಲ್ಲಿ ಅನೇಕ ಶರಣರು ಚಿಂತನೆ ಮಾಡ್ತಾ ಇರ್ತಾರೆ. ಹೀಗೆ ಚಿಂತನೆ ಮಾಡುವಾಗ ನಿಮಗೆಲ್ಲ ಗೊತ್ತಿದೆ, ಸರ್ವಭೂಷಣ ಶಿವಿಗಳು ಕೂಡ ಒಂದು ಹಾಡನ್ನು ಕೂಡ ಹಾಡಿದ್ದಾರೆ, ಬರೆದಿದ್ದಾರೆ. ಲಿಂಗ ಪೂಜೆಯು ಮಾಡಿರೋ ನಿಮ್ಮೋಳು ಪ್ರಾಣ ಲಿಂಗ ಪೂಜೆಯು ಮಾಡಿರೋ, ಹೌದಲ್ಲ? ಹಾಗೆ ಗಂಗೆ ಯಮನಗಳ ಸಂಗಮದಳು ಮಿಂದು ಶೃಂಗಾರದೋಪರಿಯ ರಂಗಮಂಟಪದಳು ವರಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ಗಂಧವನೇ ತೀಡಿ ಕರ್ಣೇಂದ್ರಿಗಳೆಂಬ ಮೃಗವಕ್ಷತೆಯ ನಿಟ್ಟು ಅರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ. ಈಗ ಒಂದು ಪೂರ್ಣ ಪದ್ಯದಲ್ಲಿ ಲಿಂಗ ಪೂಜೆಯ ಮಹಿಮೆಯನ್ನು ಹೇಳ್ತಾ ಹೋಗ್ತಾರೆ. ಹಾಗೆ ಲಿಂಗ ಪೂಜೆಯನ್ನು ಮಾಡಬೇಕನ್ನುವ ವಿಚಾರವಾಗಿ ಈಗಾಗಲೇ ಸಿದ್ದರಾಮನಿಗೆ ಲಿಂಗ ಇಲ್ಲ ಅಲ್ಲಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ, ಲಿಂಗದ ಬಗ್ಗೆ ಮಹಿಮೆ ಹೇಳಿದಾಗ ಲಿಂಗ ದೀಕ್ಷೆಯನ್ನು ಮಾಡುವಂಥ ವಿಚಾರ ಇದೆ ಅಲ್ಲಿ. ಲಿಂಗ ದೀಕ್ಷೆಯನ್ನು ಮಾಡಬೇಕೆನ್ನುವಂಥ ಇಚ್ಛೆಯಿಂದ ಇವೆಲ್ಲ ಲಿಂಗದ ಚರ್ಚೆಯನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಸಿದ್ದರಾಮ ಶಿವಯೋಗಿಗಳು ಹೇಳ್ತಾರೆ, ಕಾಯವೇ ಪೀಠಿಕೆ ಪ್ರಾಣವೇ ಲಿಂಗವಾಗಿರಲು ಬೇರೆ ಕುರುವೇ ಕಯ್ಯ. ಬಸವಣ್ಣವರು ದೇಹವೇ ದೇಗುಲ, ಭಾವೇ ಸಿಂಹಾಸನ, ಗುಡಿ ದೇಹವೇ ಗುಡಿಯಾಗಿರುವಾಗ ಮತ್ತೇನು ಗುಡಿ, ಅದಕ್ಕೆ ಸಮಸ್ಯೆ ಬರ್ತೈತೆ. ಪ್ರಶ್ನೆ ಉತ್ತರಗಳು ಅಲ್ಲೇ ಹುಡುಕ್ತಾ ಇರ್ತಾರೆ ಶರಣರು. ಇದೇ ಅನುಭವ ಮಂಟಪ, ಇದೇ ಚರ್ಚೆಯೇ ಮಾಡ್ತಕ್ಕಂಥದ್ದು. ಲಿಂಗನೇ ನೀವು ಇರುವಾಗ ಮತ್ತೆ ಬೇರೆ ಗುಡಿ ಕಟ್ಟೋದು, ಲಿಂಗ ಸ್ಥಾಪನೆ ಮಾಡೋದು ಅವಶ್ಯಕತೆ ಇದೆಯೇನು? ಹೌದಲ್ಲ? ಲಿಂಗ ಕಟ್ಕೊಂಡೇವಿ, ನಾವೇ ಲಿಂಗ ರೂಪವಾಗ್ತೇವೆ. ಮತ್ತು ದೇಹವೇ ಗುಡಿ ಆದಮೇಲೆ ಲಿಂಗ ಭಾವದಲ್ಲಿ ಸಿಂಹಾಸನ ಮಾಡಿ ಪ್ರಾಣವೇ ಅಲ್ಲಿ ಲಿಂಗವನ್ನಾಗಿ ಸ್ಥಾಪನೆ ಮಾಡಿದರೆ ಮತ್ತೆ ಯಾಕೆ ಹೊರಗಿನ ಲಿಂಗ ಬೇಕು, ಹೊರಗಿನ ಲಿಂಗ ಬೇಕಾಗ್ತದೆ ಅನ್ನುವಂಥದ್ದು ವಿಚಾರ ಇಲ್ಲ. ಕಾಯವೇ ಪೀಠಿಕೆ ಪ್ರಾಣವೇ ಲಿಂಗವಾಗಿರಲು ಬೇರೆ ಕುರುಹವೇ ಕಯ್ಯ. ಕುರುಹುವಿಡಿದು ಕೂಡುವ ನಿರುವಯಲ ಉಂಟೆ. ಜಗದೊಳಗೆ ಅಂತಪ್ಪ ಕೈಯಲ್ಲಿ ಹಿಡಿದ ದೃಷ್ಟವ ಕಂಡಿಹೇನೆಂದಡೆ ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯ ಸಾಧ್ಯವರಿಯ ಹೇಳ. ಕೈಯಾಗ ಬೆಣ್ಣೆ ಇಟ್ಕೊಂಡು ತುಪ್ಪ ಅದ ನಿಮ್ಮ ಮನ್ಯಾಗ ಅಂದ್ರೆ ಹೆಂಗಾಗ್ತದೆ? ಕೈಯಾಗೆ ಅದ ಬೆಣ್ಣೆ, ಕಾಸಿದ್ರೆ ತುಪ್ಪ ಸಿಗ್ತದೆ. ಬೆಣ್ಣೆ ಹಿಡ್ಕೊಂಡು ಅಂದ್ರೆ ಭಾವನೆ ಸಿಂಹಾಸನ, ಕೈದು ಇದನ್ನೇ ದೇಹವೇ ಒಂದು ಕರಸ್ಥಲವನ್ನಾಗಿ ಮಾಡಿ ಇದರೊಳಗೆ ಭಾವಿ ಒಂದು ಲಿಂಗ ರೂಪವಾಗಿ ಮಾಡಿದ್ರೆ ಅದಕ್ಕೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಭಾವನೆ ಇದ್ರೆ ಅದಕ್ಕೆ ನಮ್ಮಲ್ಲಿ ರತ್ನೈ ಕಲ್ಪಿತ ಮಾಸ ನಾವು ಹಿಮಜಲಿ ಸ್ಥಾನಂಚ ದಿವ್ಯಾಂಬರಂ ಅಂಥೇಳಿ ಮಾನಸ ಪೂಜೆಯ ಶಂಕರಾಚಾರ್ಯ ಬರೀತಾರೆ. ಅವರು ಕೂಡ ಲಿಂಗ ಪೂಜೆ ಮಾಡಿದರು. ಬ್ರಹ್ಮ ಮುರಾರೀಶ್ವರಾರ್ಚಿತ ಲಿಂಗ ಮೊದಲ ಶಂಕರಾಚಾರ್ಯ ಬರೆದಿದ್ದು. ಶಂಕರಾಚಾರ್ಯರು ಯಾವ ಮತವನ್ನು ಅಲ್ಲುಗಳಿಲ್ಲ. ಶಿವತತ್ವವನ್ನಾಗಲಿ, ವೈಷ್ಣವ ತತ್ವವನ್ನಾಗಲಿ, ದೇವಿ ತತ್ವವನ್ನಾಗಲಿ ಯಾವ ತತ್ವವನ್ನು ಅಲ್ಲಗಳಿಲಿಲ್ಲ. ಎಲ್ಲ ತತ್ವವನ್ನು, ಎಲ್ಲ ದೇವರ ಸ್ತುತಿಯನ್ನು ಮಾಡಿದ್ದಾರೆ. ಅವರ ಅನುಯಾಯಿಗಳು ಏನು ಮಾಡ್ತಾ ಇದ್ದಾರೆ, ನಾವು ಅದ್ವೈತಿಗಳು, ಶಂಕರ ತತ್ವದವರು. ಶಂಕರ ಮೂಲವಾಗಿ ಅದ್ವೈತ ತತ್ವವಲ್ಲ, ಎಲ್ಲವನ್ನು ತೆಗೆದುಕೊಂಡು ಹೋಗಿ ಕೊನೆಗೆ ಅದ್ವೈತಕ್ಕೆ ಹೋಗಿದ್ದಾರೆ.
4 ಮಠಗಳ ಸ್ಥಾಪನೆ ಮಾಡಿದರು. ಅವರು 8ನೇ ಶತಮಾನದಲ್ಲಿ 4 ಪೀಠಗಳನ್ನು ಮಾಡಿದರು ಬ್ರಾಹ್ಮಣ ಸಂಪ್ರದಾಯಸ್ಥರು. ಅದಾದ ನಂತರ 8ನೇ ಶತಮಾನದಲ್ಲಿ ಇದು 8 ಆದಮೇಲೆ 8ನೇ ಶತಮಾನ 7, 8 ಅದಾದ ಮೇಲೆ ಪಂಚಾಚಾರ್ಯರು ಹುಟ್ಕೊಂಡ್ರು. ಪಂಚಾಚಾರ್ಯರು 5 ಪೀಠಗಳು ಮಾಡಿದರು. ಶಂಕರಾಚಾರ್ಯರು 4 ಪೀಠ. ಆನಂತರ ಪಂಚಾಚಾರ್ಯರು ವೀರಶೈವ ಧರ್ಮ ಬಂತು. ವೀರಶೈವದವರು 5 ಪೀಠಗಳು ಮಾಡಿದರು. ರಂಭಾಪುರಿ, ಕೇದಾರ, ಉಜ್ಜಯಿನಿ, ಆಮೇಲೆ ಕೇದಾರ, ಹೀಗೆ ಪಂಚಪೀಠಗಳು, ಕಾಶಿ, ಹೀಗೆ ಪಂಚಪೀಠಗಳು ಮಾಡಿದರು. ಮೊದಲು ಶಂಕರಾಚಾರ್ಯ 4 ಪೀಠ, ಆಮೇಲೆ ವೀರಶೈವರ 5 ಪೀಠ. ಹೀಗೆ ಮಾಡಿಕೊಂಡು ಆ ಪೀಠದ ಅಡಿಯಲ್ಲಿ ಶಾಖಾ ಮಠಗಳಂತ ಊರಿಗೆ 1, 2 ಮಠಗಳು ಸ್ಥಾಪನೆ ಮಾಡಿ ಧರ್ಮವನ್ನು ಜಾಗೃತ ಮಾಡಿದರು. ಹಾಗಿಲ್ಲಿ ಆ ಪೀಠಗಳನ್ನು ಲಿಂಗವನ್ನು ಆರಾಧನೆ ಮಾಡಬೇಕು, ಲಿಂಗ ಪೂಜೆ ಅಲ್ಲದೆ ಮತ್ತೇನೂ ಇಲ್ಲ ಅನ್ನುವಂಥ ತತ್ವವನ್ನು ಹೇಗೆ ಬಹಿರಂಗ ಶುದ್ಧಿಗೆ ಇಷ್ಟಲಿಂಗನೋ ಅವಶ್ಯಕತೆ ಇದೆಯೋ ಹಾಗೆ ಅಂತರಂಗ ಶುದ್ಧಿಗೂ ಪ್ರಾಣಲಿಂಗದ ಅವಶ್ಯಕತೆ ಇದೆ. ಬಹಿರಂಗ ಶುದ್ಧಿ ಆಗಬೇಕಲ್ಲ, ನೀನು ಕಾಯವೇ ಈ ಶರೀರವೇ ಪೀಠ ಅಂತ ಮಾಡಿಕೊಂಡು ಆ ಪೀಠದ ಮೇಲೆ ಪ್ರಾಣಲಿಂಗವನ್ನು ಸ್ಥಾಪನೆ ಮಾಡ್ತೀಯ ಅಥವಾ ಭಾವಲಿಂಗವನ್ನು ಸ್ಥಾಪನೆ ಮಾಡಿದ್ರೆ ಒಳಗಿನ ಶುದ್ಧಿ ಆಯ್ತಪ್ಪ. ಮೊದಲು ಹೊರಗಿನ ಶುದ್ಧಿ ಆಗಬೇಕಲ್ಲ. ಹೊರಗಿನ ಶುದ್ಧಿ ಆಗಬೇಕಾಗಿತ್ತಂದ್ರೆ ಇಷ್ಟಲಿಂಗ ಬೇಕು ಅನ್ನುವಂಥದ್ದನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಇನ್ನೊಂದು ವಚನವನ್ನು ಬಹಳ ಸುಂದರವಾಗಿ ಅಲ್ಲಮ ಪ್ರಭು ಹೇಳ್ತಾರೆ. ಹೆಂಗಂದರೆ, ಆಕಾಶ ಒಡರುವಂಗೆ ಅಟ್ಟಗೋಲು ಹಂಗೇಕೆ, ಸಮುದ್ರ ದಾಟುವಂಗೆ ಹರಿಗೋಲ ಹಂಗೇಕೆ, ಸೀಮೆಯ ಮೀರಿದ ನಿಸ್ಸೀಮಂಗೆ ಸೀಮೆಯ ಹಂಗೇಕೆ, ಗುಹೇಶ್ವರ ಲಿಂಗದಲ್ಲಿ ನಿಸ್ಸೀಮ ಸಿದ್ದರಾಮಯ್ಯಂಗೆ ಲಿಂಗವೆಂದೇನು ಹೇಳ ಚನ್ನಬಸವಣ್ಣ. ಲಿಂಗದ ಬಗ್ಗೆ ಹೇಳಪ್ಪ ಸಿದ್ದರಾಮಯ್ಯನಿಗೆ. ಏಕೆಂದರೆ ಆಕಾಶಕ್ಕೆ ಏರಬೇಕಾಗಿತ್ತಂದ್ರೆ, ಮೇಲೆ ಏರಬೇಕಾದ್ರೆ ಲಿಚ್ಚಣಿಕೆ ಬೇಕು, ಸಮುದ್ರ ದಾಟಬೇಕು, ನದಿ ದಾಟಬೇಕಾದ್ರೆ ನದಿ ದಾಟಲಿ ಇನ್ನೂ, ಆದರೆ ದಾಟಬೇಕಾದ್ರೆ ದೋಣಿ ಬೇಕು, ಅಂಬಿಗ ಬೇಕು, ಏಣಿ ಬೇಕು ಮೇಲೆ ಹತ್ತಕ್ಕೆ. ಹಾಗೆ ಸೀಮೆ ಮೀರಿದ ಈ ಎಲ್ಲ ನೀರು ನಿಂತಿ ನೀನು ಗುಡಿ ಗುಂಡಾರಗಳನ್ನು ಕಟ್ಟಿರ್ಬೋದು, ಕೆರೆಯನ್ನು ಕಟ್ಟಿರ್ಬೋದು, ಮಲ್ಲಯ್ಯನ ಪ್ರತ್ಯಕ್ಷ ಮಾಡಿಕೊಂಡಿರ್ಬೋದು, ಆದರೆ ಸಾಧ್ಯ ಅಲ್ಲ. ಆದರೂ ಮರೆಯೋಕ್ಕಾಗಲ್ಲ. ಹಿಡಿದು ಜ್ಞಾತಕ ಅಕ್ಷರ ಎಲ್ಲ ಗೊತ್ತಿದ್ದರೂ ಕೂಡ ಆಕಾರವನ್ನು ಮರೆಯೋಕ್ಕಾಗಲ್ಲ. ಮೆಟ್ಟಲುಗಳನ್ನ ಏರಿದೆಯ ಮೇಲೆ, ಆದರೆ ಕೆಳಗಿನ ಮೆಟ್ಟಲನ್ನು ಬಿಡ್ತೀಯೇನು? ಬಿಡೋಕ್ಕಾಗಲ್ಲ. ಹಾಗೆ ಮೆಟ್ಟಲುಗಳ ಅವಶ್ಯಕತೆ ಇದೆ. ಕೆಳಗಿನಿಂದ ಮೇಲೆ ಹೋಗುವ ತನಕ ಆ ಮೆಟ್ಟಲುಗಳು ಬೇಕೇ ಅನ್ನುವಂಥದ್ದನ್ನು ಹೇಳು ಚನ್ನಬಸವಣ್ಣ ಸಿದ್ದರಾಮನಿಗೆ ಅಂತಂದ. ಆಗ ಚನ್ನಬಸವಣ್ಣವರು ಬಹಳ ಸುಂದರವಾದ ಮಾತು ಹೇಳ್ತಾರೆ. ಗಾಳಿಪಟ ನೋಡಿರಿ ನೀವೆಲ್ಲ, ಮ್ಯಾಲೆ ಪತಂಗ, ಗಾಳಿಪಟ ಪತಂಗ ಮ್ಯಾಲೆ ಏರ್ಯಾದ ಅಂದರೂ ಕೂಡ ಅದಕ್ಕೆ ದಾರ ಇಲ್ಲಂತಿರೋ ಅದ ಅಂತಿರೋ? ಮ್ಯಾಲೆ ಏರ್ಯದ ಪಟ ಸೂತ್ರ ಮ್ಯಾಲ ಗಾಳಿಪಟ ಹಾರಾಡಗತ್ತದ, ಅದರ ಸೂತ್ರ ಬೇಕು ಅನ್ನುವಂಥ ವಿಚಾರವಾಗಿ ಆಕಾಶದಲ್ಲಿ ಆಡುವ ಪಟಕ್ಕಾದರೂ ಮೂಲ ಸೂತ್ರವಿರಬೇಕು. ಕಲಿಯಾದದು ಕಜ್ಜವಿಲ್ಲದೆ ಆಗದು, ಭೂಮಿ ಇಲ್ಲದೆ ಬಂಡಿ ನಡೆಯುವುದೇ, ಅಂಗಕ್ಕೆ ಲಿಂಗ ಸಂಘವಿಲ್ಲದೆ ನಿಸ್ಸಂಗವಾಗಬಾರದು, ಕೂಡಲ ಚನ್ನ ಸಂಗಯ್ಯನಲ್ಲಿ ಸಂಘವಿಲ್ಲದೆ ನಿಸ್ಸಂಗಿ ಎಂದು ನುಡಿಯಬಹುದೇ ಪ್ರಭುವೆ. ಸಂಘ ಮಾಡೋದ್ರಿಂದ ನಿಸ್ಸಂಗಿ ಆಗ್ತದೆ. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವ ಜೀವನ ಮುಕ್ತಿ. ಹಾಗೆ ನಿಸ್ಸಂಗಿ ಆಗಬೇಕಾದ್ರೆ ಮೊದಲು ಸಂಘ ಮಾಡಬೇಕಾಗ್ತದೆ. ಸಂಘ ಮಾಡೋದ್ರ ಮೂಲಕ ದೇಹದ ಇಂದ್ರಿಯಗಳ ವಾಸನೆಗಳು ಅರಿಬೇಕಲ್ಲ. ಕಾಮ ಕ್ರೋಧಾದಿಗಳ ವಿಷಯಗಳ ವಾಸನೆ, ಅದರ ಸಂಘ ಇದೆ. ದೇಹದ ಸಂಘ, ದೇಹದ ಗುಣ, ಅದನ್ನು ಅಡಗಿಸಬೇಕಾಗಿತ್ತಂದ್ರೆ ನಾವು ಸಂಘ ಮಾಡಬೇಕು. ಹೇಗೆ ಸತ್ಸಂಗ ಮೂಲಕ ನಿಸ್ಸಂಗ ಉಂಟಾಗ್ತದೋ ಹಾಗೆ ಇಲ್ಲಿ ಲಿಂಗ ಸಂಘ ಅನ್ನು ಮಾಡಿದಾಗ ನೀನು ನಿಸ್ಸಂಗ ಆಗ್ತೀಯಪ್ಪ. ಹಾಗೆ ಆಕಾಶದಲ್ಲಿ ಆಡುವ ಪಟಕ್ಕಾದರೂ ಸೂತ್ರ ಬೇಕಲ್ಲ, ಸೂತ್ರವಿಲ್ಲದ ಮೇಲೆ ಹಾರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಸೂತ್ರದ ಅವಶ್ಯಕತೆ ಇದೆ. ಹಾಗೆ ಭೂಮಿ ಇಲ್ಲದೆ ಬಂಡಿ ಸಾಕ್ತದೇನೋ? ಭೂಮಿ ಇದೆ. ನೀರಿಲ್ಲದೆ ದೋಣಿ ಸಾಕ್ತದೇನೋ? ನೀರು ದೋಣಿ ನೀರು ಮೇಲೆ ಹೋಗಲೇಬೇಕು, ಬಂಡಿ ಭೂಮಿ ಮೇಲೆ ಹೋಗಬೇಕು. ಹಾಗೆ ಸೂತ್ರ ಅನ್ನೋದು
ಬಹಳ ಸುಂದರ ಸರಳವಾಗಿರ್ತಕ್ಕಂಥ ಮಾತಿನಲ್ಲೇ ತಿಳಿಸಕ್ಕೆ ಹೋಗಿದ್ದಾರೆ ಎಲ್ಲ ಶರಣರು. ಕಷ್ಟದ ಶಬ್ದಗಳಲ್ಲ ಇವು. ಹೇಗೆ ತಿಳಿತುಪ್ಪ ಗಟ್ಟಿತುಪ್ಪ ನಾವೆಲ್ಲ ನೋಡ್ತೇವೆ, ಅದಕ್ಕೆ ವ್ಯತ್ಯಾಸ ಇಲ್ಲ. ಅದು ಗಟ್ಟಿಗದೆ ತಿಳಿಯೋದಷ್ಟೇ. ಹಾಗಿಲ್ಲ ದೀಪ ಮತ್ತು ದೀಪ್ತಿ, ದೀಪ ಮತ್ತು ಪ್ರಕಾಶ ಬೇರೆ ಬೇರೆ ಐತೇನು? ಅದು ಬಿಟ್ಟು ಅದು ಇಲ್ಲ, ಅದು ಬಿಟ್ಟು ಇದೆ. ಹಾಗೆ ದೇಹದಲ್ಲಿ ಆತ್ಮ ಇದೆ, ಆತ್ಮಕ್ಕೂ ದೇಹಕ್ಕೂ ವ್ಯತ್ಯಾಸ ಇದೆ. ಆತ್ಮ ಎಲ್ಲಿದೆ ಅಂತ ಹೇಳ್ತೇವೆ? ಹೃದಯದಲ್ಲಿದೆ ಅಂತ ಹೇಳ್ತೇವೆ, ತಲೆಯಿದೆ ಅಂತ ಹೇಳ್ತೇವೆ, ಕಾಲಲ್ಲಿದೆ ಅಂತ ಹೇಳ್ತೇವೆ. ಆದರೆ ಪ್ರತಿಯೊಂದು ಸಂದು ಸಂದಿಗೆ ತುಂಬಿಕೊಂಡಿದೆ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲಿದೆ ಮುಕ್ತಿ ಅನ್ನುವಂಥದ್ದಲ್ಲಿ ಆ ಸಾರಿ ಚೆಲ್ಲಿರ್ತಕ್ಕಂಥ ಸಂದು ಸಂದಿಗೆ ತುಂಬಿಕೊಂಡಿರ್ತಕ್ಕಂಥ ತತ್ವ ಗುರು ತೋರಿಸದಲ್ಲದೆ ಕಾಣಿಸುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಕ್ಷೀರಕ್ಕೂ ಸ್ವಾದುವಿಂಗು, ಕ್ಷೀರ ಹಾಲಿದೆ, ಅದು ಸ್ವಾದಿದೆಯಲ್ಲ, ಅದಕ್ಕೂ ಭಿನ್ನ ಉಂಟೆ. ಹಾಲಿನಲ್ಲಿ ಮತ್ತು ಅದಕ್ಕೆ ಹಾಲಿನ ಸ್ವಾದಕ್ಕೆ ಈ ಜಾಗದಲ್ಲಿ ಇದೆ, ಈ ಜಾಗದಲ್ಲಿ ಇದೆ ಅಂತ ಹೇಳೋಕ್ಕಾಗ್ತದೇನೋ? ಸಾಧ್ಯವಿಲ್ಲ. ಹಾಗೆ ಸಂದು ಸಂದಿಗೂ ತುಂಬಿಕೊಂಡದ. ಇದು ಕಾರಣ ಸಾಕಾರವೇ ನಿರಾಕಾರವೆಂದರಿದು ಅಂಗಲಿಂಗ ಸಂಬಂಧವಿಲ್ಲದವರ ಸಂಘ ಭಂಗವೆಂದು ಕೂಡಲ ಚನ್ನ ಸಂಗನ ಶರಣರು ಮೆಚ್ಚರಯ್ಯ ಪ್ರಭುವೆ. ಈ ಅನುಭವ ಮಂಟಪದಲ್ಲಿ, ಈ ಸತ್ಸಂಗದಲ್ಲಿ ಎಲ್ಲರೂ ಸೇರಬೇಕಾಗಿತ್ತಂದರೆ ಲಿಂಗವಂತರಿಗೆ ಮಾತ್ರ ಪ್ರವೇಶ. ಕಲ್ಯಾಣ ಕ್ಷೇತ್ರಕ್ಕೆ, ಕಲ್ಯಾಣ ನಾಡಿಗೆ ಬರಬೇಕಾಗಿತ್ತಂದರೆ, ಅನುಭವ ಮಂಟಪ ಒಳಗೆ ಬರಬೇಕಾದ್ರೆ ಲಿಂಗ ಸಂಗಿಯಾಗಿರಬೇಕು. ಲಿಂಗ ಸಂಗಿ ಇಲ್ಲದವರಿಗೆ ಇಲ್ಲಿ ಪ್ರವೇಶವಿಲ್ಲ ಅನ್ನುವಂಥದ್ದನ್ನು ಹೇಳೋದ್ರ ಮೂಲಕ ಅಲ್ಲಿ ಚರ್ಚೆಗಳ ಮಾಡಿ ಲಿಂಗ ದೀಕ್ಷೆಯನ್ನು ಕೊಡುವಂಥವ್ರಾಗ್ತಾರೆ. ಹೀಗೆ ಚನ್ನಬಸವಣ್ಣವರಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾರೆ. ಚನ್ನಬಸವಣ್ಣ ಗುರು ಆಗ್ತಾನೆ, ಸಿದ್ದರಾಮನಿಗೆ ಲಿಂಗ ದೀಕ್ಷೆ ಕೊಟ್ಟು ಶಿಷ್ಯ ಸಿದ್ದರಾಮ ಆಗ್ತಾನೆ. ಇಲ್ಲಿ ಶರಣರ ಚಿಂತನೆಯಲ್ಲಿ ಸಿದ್ದರಾಮನಿಗೆ ಚನ್ನಬಸವಣ್ಣವರು ದೀಕ್ಷೆ ಕೊಟ್ಟಿದ್ದು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರೇವಣಸಿದ್ಧರೇ, ಯಾಕಂದರೆ ಈ ಪಂಚಾಚಾರ್ಯರ ಶ್ರೇಷ್ಠತೆಯನ್ನು ಹೇಳುವಗೋಸ್ಕರ ರೇವಣಸಿದ್ದೇಶ್ವರರೇ ಅವರಿಗೆ ಲಿಂಗ ದೀಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಪುರಾಣದಲ್ಲಿ ರಾಘವಂಕ ಕವಿಗಳು ಬರೆದಿರುವಂಥ ಪುರಾಣದಲ್ಲಿ ಇವರು ಏನು ಮಾಡಿದ್ದಾರೆ, ಸ್ವಲ್ಪ ತಿದ್ದುಪಡಿ ಮಾಡಿ ರೇವಣಸಿದ್ದೇಶ್ವರ ಲಿಂಗ ದೀಕ್ಷೆ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರು ಹುಟ್ಟಲಿಕ್ಕೆ ಜನಲಿಕ್ಕೆ ರೇವಣಸಿದ್ದೇಶ್ವರರ ಕಾರಣ ಇದ್ದಾರೆ, ಅದಕ್ಕೆ ಲಿಂಗ ದೀಕ್ಷೆನ ಅವರೇ ಕೊಟ್ಟಿದ್ದಾರೆ ಅಂತೇಳಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಅದಲ್ಲ, ತಪ್ಪು ಅನ್ನಿಸ್ತದೆ. ಚನ್ನಬಸವಣ್ಣವರೇ ಅವರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಅನುಭವ ಮಂಟಪದಲ್ಲಿ ಲಿಂಗ ಮಹಿಮೆಯ ಬಗ್ಗೆ ಹೇಳ್ತಾ ಲಿಂಗ ಮಹಿಮೆ ಹೇಳಿ ಆ ಲಿಂಗ ದೀಕ್ಷೆಯನ್ನು ಕೊಡ್ತಾರೆ. ಅಂಥ ಲಿಂಗವನ್ನು ನಾವು ಕೂಡ ಪೂಜೆ ಮಾಡಬೇಕು. ಲಿಂಗ ಕಟ್ಕೊಂಡ್ರಿ ಎಲ್ಲರೂ, ನಾಳೆಗೆ ಲಿಂಗವನ್ನು ಕಟ್ಕೊಳ್ರಿ ಎಲ್ಲರೂ. ಇಷ್ಟೆಲ್ಲ ಇದೆ ಲಿಂಗದ ಬಗ್ಗೆನೇ ಸಾಕಷ್ಟು ವಚನಗಳನ್ನು, ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ. ಹಾಗೆ ಲಿಂಗ ಮಹಿಮೆಯನ್ನು ಕೇಳ್ತಕ್ಕಂಥ ಹೀಗೆ ಪುರಾಣ ಪ್ರವಚನ ನಡೆದಿತ್ತು. ಒಬ್ಬ ಅಜ್ಜಿ ಆಗಾಗ ಲಿಂಗಾಕಾರ ತೊಗೊಂಡು ಅದಕ್ಕೆ ನಮಸ್ಕಾರ ಮಾಡ್ತೀವಂತ. ಲಿಂಗಕ್ಕೆ ಇರ್ತಲ್ಲ, ಅದಕ್ಕೆ ಹಿಂಗೆ ನಮಸ್ಕಾರ ಮಾಡೋಕ್ಕೆ ಅಂತ ಲಿಂಗಕ್ಕೆ ನಮಸ್ಕಾರ ಮಾಡ್ತಿದ್ದಳು. ಕೊನೆಗೆ ಮಂಗಳಾರತಿ ಆಗಿ ಹೋಗುವಾಗ ಅಜ್ಜಿಗೆ ನಾ ಮಾತಾಡಿಸಿದೆ, ಏನು ಅಜ್ಜಿ, ಲಿಂಗದ ಮಹಿಮೆ ಶರಣರು ಚಿಂತನೆ ಮಾಡುವ ಸಂದರ್ಭದಲ್ಲಿ ನಿನ್ನ ಭಕ್ತಿ ಲಿಂಗಕ್ಕೆ ಹಿಂಗೆ ನಮಸ್ಕಾರ ಮಾಡ್ತಿದ್ದಲ್ಲ, ಎಷ್ಟರ ಭಕ್ತಿ ಅದ ಅಂತ ನಮಸ್ಕಾರ ಮಾಡಿ ಹೋಗುವಾಗ ಕೇಳಿದೆ. ಎಲ್ಲಿದೆ ಸ್ವಾಮಿಗಳ ಲಿಂಗದ ಮೇಲೆ ಎಲ್ಲಿ ಭಕ್ತಿ ಅದ? ಲಿಂಗ ಒಳಗಂತ ಇಲ್ಲ, ಅದು ಲಿಂಗಾಕಾರ ಇದೆಯಲ್ಲ, ಕರಡಿಗೆ ಇದೆಯಲ್ಲ, ಗುಂಡಗಡಿಗೆ, ಅದು ನಾ ಏನು ಮಾಡೀನಿ, ಲಿಂಗ ಒಳಗಿಲ್ಲ, ಸುಣ್ಣ ಅವಲಕ್ಕಿ ತಿಕ್ಕೊಂಡು ಬಾಯ ಹಾಕ್ಕೊಂಡು ಬಂದಿದ್ದ, ಎಲ್ಲಿ ಉಗುಳೋದು ಮಂದ್ಯಾಗ ಅಂತೇಳಿ ಅದ್ರಾಗ ಉಗುಳ್ತಾ ಇದ್ದಂಥದ್ದು. ಹಾಗಾಗಿ ನಮ್ಮ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲದಂಗೆ ಅವ್ರು ಲಿಂಗಾಕಾರ ಏನಾದರೂ ಚೆಕ್ ಮಾಡಿದ್ರಂದ್ರೆ 200 ರೂಪಾಯಿ ಮಡಿಸಿ ಲಿಂಗಾಕಾರ ಇಟ್ಕೊಂಡ್ರೆ ಯಾರು? ನಮ್ಮ ಅವ್ವ ಇಟ್ಕೊಂಡು ನೋಡಿದ್ದೆ ನಾನು ಅವಾಗ. ಹಾಗೆ ಗಂಡಿಗೆ ಗೊತ್ತಿಲ್ಲಾರ್ದಂಗೆ ಹೆಣ್ಮಕ್ಕಳು ಲಿಂಗಾಕಾರದಲ್ಲಿ ಬರ್ತದೆ ಅವಶ್ಯಕತೆ ಮಡಿಸಿ ಇದೊಂದು ಶೇಪ್ ಆಸೆ 100 ರೂಪಾಯಿ ಇರ್ತಾವಲ್ಲ, ಅದರೊಳಗೆ ಇಟ್ಟು ಮಾಡುವಂಥದ್ದು. ಹಾಗೆ ಲಿಂಗವನ್ನು ಬಿಟ್ಟು ಇರಬಾರ್ದು. ಇಂಥ ಒಂದು ಲಿಂಗದ ಮಹಿಮೆಯನ್ನು ಕಲ್ಯಾಣ ನಾಡಿನಲ್ಲಿ ಪ್ರಚಾರ ಮಾಡಿ ಹೆಂಗೆ ಎಲ್ಲಕ್ಕೂ ಅವಶ್ಯಕತೆ ಇದೆಯೋ, ಏನೆಲ್ಲ ಸಾಧಿಸ್ಬೋದು, ಏನೆಲ್ಲ ತಿಳ್ಕೊಳ್ಬೋದು, ಲಿಂಗವನ್ನು ಮೊದಲು ಅರಿಬೇಕು ಅನ್ನುವಂಥದ್ದನ್ನು ನೂಲಿಯ ಚಂದಯ್ಯನವರು ಕೂಡ ಬರ್ತಾರೆ ಅಲ್ಲಿಗೆ. ಅವರೂ ಲಿಂಗವಿಲ್ಲ. ನೂಲಿಯ ಚಂದಯ್ಯ ಕೆಲಸ ನೂಲನ್ನು ನೀರಲ್ಲಿ ಹಾಕಿ ನೆನೆಸಿ ಹದ ಮಾಡುವ ಸಂದರ್ಭದಲ್ಲಿ ಲಿಂಗ ಬಿದ್ದು ಬಿಡ್ತದೆ. ಕೊಳ್ಳಲ್ಲಿ ಲಿಂಗ ಬಿದ್ದುಬಿಡ್ತು. ಇನ್ನೇನು ಮಾಡಬೇಕು, ಹುಡುಕ್ತಾನೆ, ಎಲ್ಲಿ ಸಿಗಲ್ಲ. ಬೇಕಾದ್ರೆ ತಾನೇ ಬರಲಿ, ಬೇಡಾದ್ರೆ ಅವನು ಎಲ್ಲಿ ಬೇಕಾದಲ್ಲಿ ಇರಲಿ ಅಂತ ಹಾಗೆ ಬಂದಿರ್ತಾರೆ.
ಆ ವಿಚಾರವನ್ನು ನಾವು ನಾಳಿನ ಸಮಯದಲ್ಲಿ ನೋಡೋಣ ಅಂತ ಹೇಳ್ತಾ